ಸಹೋದರ ಸಹೋದರಿಯರೇ, ಇಂದಿನ ಆನ್ಲೈನ್ ಕಾರ್ಯಕ್ರಮಕ್ಕೆ ಕರ್ನಾಟಕ ಥಿಯಾಸಫಿಕಲ್ ಫೆಡರೇಷನ್ ವತಿಯಿಂದ ತಮಗೆಲ್ಲರಿಗೂ ಆದರವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೊದಲು 3 ಬಾರಿ ಓಂಕಾರ, ನಂತರ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಓಂ 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 ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ, ನಿನ್ನೊಡನೆ ಒಂದಾಗೇನೆಂದು ತಿಳಿದಿರುವ ಪ್ರತಿಯೊಬ್ಬನೂ ಆ ಕಾರಣದಿಂದಲೇ ಇತರರೊಂದಿಗೂ ತನ್ನ ಐಕ್ಯತೆಯನ್ನರಿಯಲಿ. ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ತಮಗೆಲ್ಲರಿಗೂ ಆದರವಾದ ಸ್ವಾಗತ. ಇಂದು ಭಾನುವಾರ ನಮ್ಮ ರಾಷ್ಟ್ರೀಯ ಉಪನ್ಯಾಸಕರಾದ ಡಾಕ್ಟರ್ ಎಲ್ ನಾಗೇಶ್ ರವರು ಉಪನ್ಯಾಸ ಮಾಡಲು ಒಪ್ಪಿಕೊಂಡಿರುವುದು ನಮಗೆಲ್ಲ ತುಂಬಾ ಸಂತೋಷದ ವಿಷಯ. ಇಂದಿನ ವಿಷಯ ಕೊಳದ ಜಲ ನಿನ್ನ ಮನ. ಅವರು ನಮ್ಮ ಫೆಡರೇಷನ್ಗೆಲ್ಲ ತುಂಬಾ ಚಿರಪರಿಚಿತರು. ಇದೇ ವೇದಿಕೆಯಿಂದ ಹಲವಾರು ಬಾರಿ ಉಪನ್ಯಾಸ ಮಾಡಿದ್ದಾರೆ. ಕರ್ನಾಟಕದಾದ್ಯಂತ ಲಾಡ್ಜ್ಗಳಿಗೆ ಭೇಟಿ ಕೊಟ್ಟು ಗೋಷ್ಠಿಗಳನ್ನು ನಿರ್ದೇಶಿಸಿದ್ದಾರೆ. ಆದರೂ ಯಾರಾದರೂ ಹೊಸ ಶ್ರೋತೃಗಳಿದ್ದಲ್ಲಿ ಅವರಿಗೆ ಡಾಕ್ಟರ್ ನಾಗೇಶ್ ಅವರ ಪರಿಚಯ ಮಾಡುವುದು ಅತ್ಯಗತ್ಯ ಎಂದು ಕಾಣಿಸುತ್ತದೆ. ಡಾಕ್ಟರ್ ಎಲ್ ನಾಗೇಶ್ ಅವರು ವೃತ್ತಿಯಲ್ಲಿ ದಂತ ವೈದ್ಯರಾಗಿ ಹಲವಾರು ದಂತ ವೈದ್ಯಕೀಯ ವಿಶ್ವವಿದ್ಯಾಲಯಗಳಲ್ಲಿ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಈಗ ನಿವೃತ್ತಿಗೆ ಸಂಬಂಧಪಟ್ಟ ಕೆಲವು ಸಂಶೋಧನೆಗಳಲ್ಲಿ ತೊಡಗಿಕೊಂಡಿದ್ದಾರೆ. ಜೊತೆಗೆ ತಮ್ಮ ಬಿಡುವಿನ ಸಮಯದಲ್ಲಿ ರಾಷ್ಟ್ರೀಯ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಮತ್ತು ಥಿಯಾಸಫಿ ಪ್ರಚಾರದಲ್ಲಿ ತಮ್ಮನ್ನು ಪೂರ್ತಿಯಾಗಿ ತೊಡಗಿಸಿಕೊಂಡಿದ್ದಾರೆ. ಅವರು ಥಿಯಾಸಫಿ ಸಾಹಿತ್ಯದೊಂದಿಗೆ ವಿಜ್ಞಾನವನ್ನು ಸಮನ್ವಯ ಮಾಡಿ ಉಪನ್ಯಾಸ ಮಾಡುವಾಗ ನಮಗೆ ಆಶ್ಚರ್ಯವಾಗಿ ಹೀಗೂ ಉಂಟೆ ಎಂದೆನಿಸುತ್ತದೆ. ಅವರಲ್ಲಿರುವ ವಿಷಯ ಪ್ರಜ್ಞೆ ಜೊತೆಗೆ ವಿಷಯ ಪ್ರತಿಪಾದನೆ, ಅಖಂಡತ್ವದ ಪರಿಚಯ, ವಿಶ್ಲೇಷಣೆಯ ಸಾಮರ್ಥ್ಯ, ಸಂದರ್ಭಕ್ಕೆ ಅನುಸಾರವಾಗಿ ಹೋಲಿಸಬಹುದಾದ ಸಿದ್ಧಾಂತ ಮತ್ತು ವ್ಯಕ್ತಿತ್ವಗಳನ್ನು ಅವರ ಉಪನ್ಯಾಸಗಳಲ್ಲಿ ನಾವು ಕಾಣುತ್ತೇವೆ. ಅವರ ಉಪನ್ಯಾಸದ ಶೈಲಿ, ಬಳಸುವ ಭಾಷೆ ಅವೆಲ್ಲವನ್ನು ನಮ್ಮ ಮುಂದೆ ತೆರೆದಿರುವ ಪರಿ, ಎಂತಹ ಕಠಿಣ ವಿಷಯಗಳನ್ನಾದರೂ ನಮಗೆ ನಾಟುವಂತೆ ಹೇಳುವ ಕಲೆ ಅವರ್ಣನೀಯ. ಅವರು ಥಿಯಾಸಫಿ ಬೆಳಕಿನಲ್ಲಿ ವಚನ ಸಾಹಿತ್ಯ, ಮಂಕುತಿಮ್ಮನ ಕಗ್ಗ, ದಾಸರ ಪದಗಳನ್ನು ವಿಶ್ಲೇಷಿಸುವಾಗ ಅವರ ಉಪನ್ಯಾಸಗಳು ನೇರವಾಗಿ ಹೃದಯವನ್ನು ತಲುಪುತ್ತವೆ. ಹಿರಿಯ ಸೋದರ ಕೃಷ್ಣಮೂರ್ತಿ ಅವರು ಸ್ಥಾಪಿಸಿದ ಮತ್ತು ಸೋದರ ವಾಣಿ ವಾಸುದೇವ್ ಅವರು ನಡೆಸಿಕೊಂಡು ಬರುತ್ತಿರುವ ಮೆಡಿಟೇಷನ್ ಅಂಡ್ ಸ್ಟಡಿ ಸರ್ಕಲ್ ನಲ್ಲಿ ನಿಯಮಿತವಾಗಿ ಉಪನ್ಯಾಸ ಮಾಡ್ತಾ ಇದ್ದಾರೆ. ಅವರು ತಮ್ಮ ಸಂದೇಶವನ್ನು ಪರಿಣಾಮಕಾರಿಯಾಗಿ ನಮಗೆ ತಲುಪಿಸಲು ಅವರಿಗಿರುವ ಉತ್ಸಾಹ ಎಂಥವರನ್ನೂ ಬೆರಗುಗೊಳಿಸುವುದು. ಇವೆಲ್ಲಕ್ಕೂ ಹೆಚ್ಚಾಗಿ ಕಳೆದ ಸುಮಾರು 25 ವರ್ಷಗಳಿಂದ ತಮ್ಮ ಮನೆಯಲ್ಲಿ ವಿಜಯನಗರ ಲಾಡ್ಜ್ ಅನ್ನು ತಪ್ಪದೆ ನಡೆಸಿಕೊಳ್ಳಲು ಅನುವು ಮಾಡಿಕೊಟ್ಟಿದ್ದು, ಸದಸ್ಯರನ್ನು ಹುರಿದುಂಬಿಸಿ ಅದನ್ನು ಮುನ್ನಡೆಸಿಕೊಂಡು ಬರುತ್ತಿದ್ದಾರೆ. ತಮ್ಮ ತನು ಮನ ಧನಗಳನ್ನು ಥಿಯಾಸಫಿ ಸೇವೆಯಲ್ಲಿ ತೊಡಗಿಸಿಕೊಂಡು ನಮಗೆಲ್ಲ ಮಾದರಿಯಾಗಿದ್ದಾರೆ ಎಂದು ತಪ್ಪಾಗಲಾರದು. ಡಾಕ್ಟರ್ ಸೋದರ ಎಲ್ ನಾಗೇಶ್ ಅವರನ್ನು ತುಂಬುರುಳಿಂದ ಸ್ವಾಗತ ಕೋರೋಣ ಮತ್ತು ಉಪನ್ಯಾಸ ನೀಡಲು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಈಶ್ವರಃ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ಗೋವಿಂದ ಸರ್ವಕಾರಣ ಕಾರಣಂ
ಎಲ್ಲಾ ಕಾರಣಗಳಿಗೂ ಮೂಲ ಕಾರಣಕರ್ತನಾದ ಪರಮಾತ್ಮನಿಗೆ ನಮಸ್ಕರಿಸುತ್ತಾ, ಎಲ್ಲ ಜೀವನ್ಮುಕ್ತ ಋಷಿಗಳ ಪಾದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲರ ಅಂತರಂಗಗಳಲ್ಲಿ ಅಂತರ್ಯಾಮಿಯಾಗಿ ನೆಲೆಸಿರುವ ದಿವ್ಯ ಚೈತನ್ಯಕ್ಕೆ ವಂದಿಸುತ್ತಾ, ಸೋದರ ಸೋದರಿಯರೇ, ಆತ್ಮೀಯರೇ, ಇಂದು ಒಂದು ಉಪನ್ಯಾಸವನ್ನ ನೀಡಲು, ಈ ಸತ್ಸಂಗವನ್ನ ನಡೆಸಿಕೊಡಲು ಅವಕಾಶವನ್ನ ಒದಗಿಸಿಕೊಟ್ಟಂತಹ ಕರ್ನಾಟಕ ಥಿಯೋಸಾಫಿಕಲ್ ಫೆಡರೇಷನ್ನ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಕಾರ್ಯದರ್ಶಿಗಳಾದಂತಹ ಶ್ರೀಯುತ MS ಶ್ರೀಧರ್ ಅವರಿಗೂ, ಈ ಒಂದು ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿರುವಂತಹ ಶ್ರೀಯುತ ಮಹದೇವಪ್ಪನವರಿಗೂ, ಸೋದರ ಲಕ್ಷ್ಮೀಶರವರಿಗೂ, ನೆರೆದ ಶ್ರೋತೃ ವರ್ಗಕ್ಕೂ ನನ್ನ ಕೃತಜ್ಞತೆಗಳನ್ನ, ಧನ್ಯವಾದಗಳನ್ನ ಅರ್ಪಿಸುತ್ತಾ ಈ ಒಂದು ಸತ್ಸಂಗವನ್ನ ಪ್ರಾರಂಭ ಮಾಡ್ತಿದ್ದೇನೆ. ಸತ್ಸಂಗಕ್ಕೆ ಆರಿಸಿಕೊಂಡಂತಹ ವಿಷಯ ಕೊಳದ ಜಲ ನಿನ್ನ ಮನ ಅನ್ನುವಂತಹ ಶೀರ್ಷಿಕೆಯನ್ನ ಹೊಂದಿದೆ. ಕೊಳದ ಜಲ ನಿನ್ನ ಮನ. ಈ ಒಂದು ಶೀರ್ಷಿಕೆ ಏನ್ ಹೇಳ್ತಿದೆ ಅಂದ್ರೆ, ನಮ್ಮೆಲ್ಲರ ಮನಸ್ಸು ಒಂದು ಕೊಳದ ಜಲವಿದ್ದ ಹಾಗೆ ಇರುತ್ತಂತೆ. ಒಂದು ಸುಂದರವಾದ ಸರೋವರ, ಆ ಸರೋವರದಲ್ಲಿ ಸ್ವಚ್ಛವಾದ ಸ್ಫಟಿಕದಂತೆ ಪಾರದರ್ಶಕವಾದಂತಹ ನೀರಿದೆ ಅಂತ ತಿಳ್ಕೊಳ್ಳೋಣ. ಅಂತಹ ಒಂದು ಕೊಳ ಅಥವಾ ಸರೋವರವೇ ನಮ್ಮ ಮನಸ್ಸು. ಅದಕ್ಕೆ ಮನಸ್ಸನ್ನ ಮಾನಸ ಸರೋವರ ಅಂತ ಹೇಳ್ತೇವೆ ನಾವು. ಮಾನಸ ಅಂದ್ರೆ ಮನಸ್ಸು ಅಂತ. ಮಾನಸ ಸರೋವರ ಅದು ಹಿಮಾಲಯ ಪರ್ವತದ ಒಂದು ಎತ್ತರದ ಪ್ರದೇಶದಲ್ಲಿ ಇದೆ. ಮಾನಸ ಸರೋವರವಿದೆ. ಬಹಳ ಜನ ಮಾನಸ ಸರೋವರವನ್ನ ವೀಕ್ಷಿಸಲಿಕ್ಕೆ ಅಲ್ಲಿಗೆ ಹೋಗ್ತಾರೆ ಯಾತ್ರಾರ್ಥಿಗಳಾಗಿ. ಅದು ಸ್ಥೂಲದಲ್ಲಿರುವಂತಹ ಒಂದು ಮಾನಸ ಸರೋವರ. ಆದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಸೂಕ್ಷ್ಮ ಮಾನಸ ಸರೋವರವಿದೆ. ಯಾವ ಹಿಮಾಲಯ ಪರ್ವತಕ್ಕೂ ಹೋಗ್ಬೇಕಾಗಿಲ್ಲ. ನಮ್ಮ ಮನಸ್ಸೇ ಒಂದು ಮಾನಸ ಸರೋವರ. ಆ ಮಾನಸ ಸರೋವರದಲ್ಲಿ ತಿಳಿಯಾದ, ಸ್ವಚ್ಛವಾದ, ಸ್ಫಟಿಕದಂತೆ ಪಾರದರ್ಶಕವಾದಂತಹ ನೀರಿರುತ್ತೆ. ಇರಬೇಕು. ಅಂತಹ ಒಂದು ಸ್ಥಿತಿ ನಮ್ಮ ಮನಸ್ಸಿನಲ್ಲಿ ಸದಾ ಇರಬೇಕಾದದ್ದು ಅವಶ್ಯಕ. ಅದಕ್ಕೆ ಈ ಶೀರ್ಷಿಕೆ ಏನ್ ಹೇಳ್ತಾ ಇದೆ? ಕೊಳದ ಜಲ ನಿನ್ನ ಮನ. ನಿನ್ನ ಮನಸ್ಸು ಅಂತಹ ಒಂದು ಕೊಳದ ಜಲವಪ್ಪ ಅಂತ. ಆದ್ರೆ ನಿಜವಾಗ್ಲೂ ನಮ್ಮ ಕೊಳವನ್ನ ನಾವು ಅಷ್ಟು ಸ್ವಚ್ಛವಾಗಿ, ಶುಭ್ರವಾಗಿ ಇಟ್ಕೊಂಡಿದೀವ? ಇದೊಂದು ಮೂಲ ಪ್ರಶ್ನೆ. ಈ ಶೀರ್ಷಿಕೆಯನ್ನ ನಾನು ಮಂಕುತಿಮ್ಮನ ಕಗ್ಗದಿಂದಲೇ ಆರಿಸಿಕೊಂಡಿರೋದು. DV ಗುಂಡಪ್ಪನವರು ಬರೆದಂತಹ ಮಂಕುತಿಮ್ಮನ ಕಗ್ಗ ಆಧುನಿಕ ಭಗವದ್ಗೀತೆ ಅಂತ ಅನ್ನಿಸಿಕೊಂಡಿದೆ. ನಮ್ಮ ಜೀವನಕ್ಕೆ ಸಂಬಂಧಪಟ್ಟ ಎಲ್ಲ ಪ್ರಶ್ನೆಗಳಿಗೆ ಆ ಕಗ್ಗದಲ್ಲಿ ಉತ್ತರ ಸಿಕ್ಕುತ್ತೆ.
ಆಕರ್ಷಕವಾದ ಆಧ್ಯಾತ್ಮಿಕ ತತ್ವಭರಿತ ಸಾಹಿತ್ಯ ಅದು. ಡಿ ವಿ ಗುಂಡಪ್ಪನವರು ಈ ಜಗತ್ತಿಗೆ ನೀಡಿದಂತಹ ಶ್ರೇಷ್ಠ ಕೊಡುಗೆ ಅದು. ಅಂತ ಉನ್ನತ ಸಾಹಿತ್ಯವನ್ನ ಅವರು ರಚಿಸಬೇಕು ಅಂತಂದ್ರೆ ಅವ್ರು ಇನ್ನೆಂತಹ ಅಧ್ಯಾತ್ಮ ಸಾಹಿತಿಗಳಾಗಿರ್ಬೇಕು, ಸಾಧಕರಾಗಿರ್ಬೇಕು, ಊಹಿಸೋದು ಸಹ ನಮ್ಮಿಂದ ಕಷ್ಟ. ಆ ಎತ್ತರಕ್ಕೆ ಬೆಳೆದಿದ್ರು ಡಿ ವಿ ಗುಂಡಪ್ಪನವರು. ಅವರು ಬರೆದಂತಹ ಒಂದು ಕಗ್ಗದ ಪ್ರಾರಂಭದ ಸಾಲು ಕೊಳದ ಜಲ ನಿನ್ನ ಮನ. ಈ ಕಗ್ಗವನ್ನ ಮೊದಲು ಓದ್ತೇನೆ. ನನಗೆ ಹಾಡಲಿಕ್ಕೆ ಬರೋದಿಲ್ಲ, ಇನ್ನೂ ಒಂದು ಪ್ರಾಸಬದ್ಧವಾಗಿ ಹೇಳುತ್ತೇನೆ. ಕೊಳದ ಜಲ ನಿನ್ನ ಮನ ಲೋಗರದರೊಳಗಿಳಿಯೇ ತಳದ ಕಸ ತೇಲುತ್ತ ಬಗ್ಗಡವದಹುದು ಕಲಕದದ್ದದೆ ಕೊಂಚ ಬಿಟ್ಟಿದ್ದೊಡದು ಮರಳಿ ತಿಳಿಯಹುದು ಶಾಂತಿಯಲ್ಲಿ ಮಂಕುತಿಮ್ಮ. ಮತ್ತೊಮ್ಮೆ ಓದ್ತೇನೆ, ನಿಧಾನವಾಗಿ ಗಮನಿಸಿ. ಕೊಳದ ಜಲ ನಿನ್ನ ಮನ ಲೋಗರದರೊಳಗಿಳಿಯೇ ತಳದ ಕಸ ತೇಲುತ್ತ ಬಗ್ಗಡವದಹುದು ಕಲಕದದ್ದದೆ ಕೊಂಚ ಬಿಟ್ಟಿದ್ದೊಡದು ಮರಳಿ ತಿಳಿಯಹುದು ಶಾಂತಿಯಲ್ಲಿ ಮಂಕುತಿಮ್ಮ. 4 ಸಾಲಿನ ಈ ಕಗ್ಗ ನಮ್ಮ ಮನಃ ಸ್ಥಿತಿಯನ್ನ ಬಹಳ ಸುಂದರವಾಗಿ ವರ್ಣಿಸುತ್ತಾ ಇದೆ. ಏನ್ ಹೇಳ್ತಿದೆ ಅದು? ಅಪ್ಪ, ಕೊಳದ ಜಲ ನಿನ್ನ ಮನ, ಪರಿಶುಭ್ರವಾಗಿರುವಂತಹ ಒಂದು ಸರೋವರ ನಿನ್ನ ಮನಸ್ಸು. ಆದ್ರೆ ಲೋಗರದರೊಳಗಿಳಿಯೇ ಅಂದ್ರೆ ಅರ್ಥ, ಈ ಲೋಕ ಆ ಕೊಳದ ಒಳಗಡೆ ಇಳಿದರೆ, ಲೋಕ ಕೊಳದ ಒಳಗಡೆ ಇಳಿಲಿಕ್ಕಾಗಲ್ಲ. ಆದ್ರೆ ಲೋಕದಲ್ಲಿ ನಡೆಯುವಂತಹ ಘಟನೆಗಳು, ಲೋಕಕ್ಕೆ ಸಂಬಂಧಪಟ್ಟ ಸಂದರ್ಭಗಳು, ಲೋಕದ ಅನುಭವಗಳು, ಇದನ್ನೆಲ್ಲ ನಾವು ಲೌಕಿಕ ಅಂತ ಕರಿತೇವೆ. ಲೌಕಿಕ. ಈ ಲೌಕಿಕ ವಿಷಯಗಳು ಆ ಮನಸ್ಸೆಂಬ ಕೊಳದ ಒಳಗಡೆ ಇಳಿದ್ರೆ ಏನಾಗತ್ತೆ ಗೊತ್ತಾ? ತಳದ ಕಸ ತೇಲುತ್ತ ಬಗ್ಗಡವದಹುದು. ಆ ಕೊಳದ ತಳದಲ್ಲಿ ಸಾಕಷ್ಟು ಕಸ ಶೇಖರವಾಗಿದೆ. ಅಲ್ಲಿರುವಂತಹ ಕಸ ಕಡ್ಡಿ ಎಲ್ಲ ಮೇಲೆದ್ದು ಬಿಡುತ್ತೆ. ಎದ್ದು ಇದುವರೆಗೂ ಸ್ವಚ್ಛವಾಗಿ ತಿಳಿಯಾಗಿ ಇದ್ದಂತಹ ನೀರು ಬಗ್ಗಡವಾಗೋಗುತ್ತೆ. ಅದರ ಬಣ್ಣ ಸಹ ಬದಲಾಗೋಗುತ್ತೆ. ಶುಭ್ರವಾಗಿ ಸ್ವಚ್ಛವಾಗಿದ್ದಂತ ನೀರು ಮೇಲೆದ್ದಾಗ ಕೆಳಗಿನ ಕಸ ಕೊಳಚೆ ನೀರಿನ ಹಾಗೆ ಆಗೋಗುತ್ತೆ. ಆದ್ರೆ ಕಲಕದದ್ದದೆ ಕೊಂಚ ಬಿಟ್ಟಿದ್ದೊಡೆ ಅದು ಮರಳಿ ತಿಳಿಯಹುದು ಶಾಂತಿಯಲ್ಲಿ. ಹೌದಪ್ಪ, ಕೆಳಗಿರೋ ಕಸ ಕಡ್ಡಿ ಕೊಳಚೆ ಎಲ್ಲ ಮೇಲೆದ್ದು ಬಿಡ್ತು. ಇನ್ನೀ ಸರೋವರ ಹಾಳಾಗೋಯ್ತು. ಇಷ್ಟೇ ಇದರ ಒಂದು ಪರಿಸ್ಥಿತಿ ಅಂತ ಅನ್ಕೊಳ್ಳೋ ಹಾಗಿಲ್ಲ. ಸುಮ್ಮನಿದ್ದು ಬಿಡಿ, ಸುಮ್ಮನೆ ಕುಳಿತುಕೊಂಡು ಬಿಡಿ. ಅವಾಗೇನಾಗತ್ತೆ ಅಂದ್ರೆ, ಯಾವ ಆಲೋಚನೆಯನ್ನು ಮಾಡದೆ, ಯಾವ ಭಾವನೆಗಳನ್ನು ಹೊಂದದೆ ಮೌನವಾಗಿ ಕುಳಿತು ಬಿಡಿ. ಹಲವು ನಿಮಿಷಗಳ ನಂತರ, ಹಲವು ಗಂಟೆಗಳ ನಂತರ ರಾಡಿಯಾಗಿದ್ದ ಆ ಮನಸ್ಸಿನ ನೀರು ಅಥವಾ ಮನಸ್ಸು ಮತ್ತೆ ತಿಳಿಯಾಗ್ಬಿಡುತ್ತೆ. ತಿಳಿಯಹುದು ಶಾಂತಿಯಲ್ಲಿ.
ಕಲಕದದ್ದದೆ ಕೊಂಚ ಬಿಟ್ಟಿದ್ದೊಡದು ಮರಳಿ ತಿಳಿಯಹುದು ಶಾಂತಿಯಲ್ಲಿ ಮಂಕುತಿಮ್ಮ. ಅಂದ್ರೆ ಒಂದು ಸುಂದರವಾದಂತಹ ಉಪಮಾನವನ್ನ ಬಳಸಿ ಅರ್ಥ ಮಾಡ್ಕೊಳ್ಳೋಣ ಈ ಒಂದು ಕಗ್ಗದ ವಿಚಾರವನ್ನ. ನೀವೆಲ್ಲೋ ಹೋಗಿರ್ತೀರಿ ಟೂರಿಸ್ಟ್ ಆಗಿ, ಒಂದು ಕೊಳ ಇದೆ, ಆ ಕೊಳದ ಮುಂದೆ ಕುಳಿತುಕೊಂಡಿದ್ದೀರಿ, ಸುಂದರವಾದ ಕೊಳ, ಶುಭ್ರವಾದಂತಹ ನೀರು. ಆ ನೀರು ಸಮಸ್ಥಿತಿಯಲ್ಲಿದೆ. ಅದು ಕೊಳದ ನೀರಾದ್ದರಿಂದ ಆ ಕೊಳದಲ್ಲಿ ಒಂದು ಅಲೆನೂ ಇಲ್ಲ, ನಿಂತು ನೀರದು. ಅದನ್ನ ನೋಡ್ತಾ 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 ನೀವು ಪಕ್ಕದಲ್ಲಿದ್ದಂತ ಒಂದು ಕಲ್ಲನ್ನ ಎತ್ತಿ ಆ ನೀರಿಗೆ ಹಾಕ್ತೀರಿ ಅಂತ ಇಟ್ಕೊಳ್ಳಿ. ಸುಮ್ಮನೆ ನಿಮ್ ಕೈ ಕಲ್ಲನ್ನ ತಗೊಳ್ತು, ಎಸಿತು. ಎಸೆದ ತಕ್ಷಣ ಏನಾಗತ್ತೆ, ಅಶುಭ್ರವಾಗಿ ಸಮವಾಗಿ ಇದ್ದಂತಹ ನೀರು, ಸಮಸ್ಥಿತಿಯಲ್ಲಿ ಇದ್ದಂತಹ ನೀರು ಅಲೆಗಳನ್ನ ಹೊಂದುತ್ತೆ. ಸುರುಳಿ ಸುರುಳಿ ಆಕಾರದ ಅಲೆಗಳು ನೀರಿನಲ್ಲಿ ಮೇಲೇಳುತ್ತೆ, ಸುತ್ತುವರಿಯುತ್ತೆ, ಹರಡುತ್ತೆ. ಅದರ ಜೊತೆಗೆ ಆ ತಳದಲ್ಲಿರೋ ಕಸಾನು ಮೇಲೆದ್ದೇಳುತ್ತೆ. ಆ ನೀರು ಈಗ ಮೊದಲಿನಂತಿಲ್ಲ. ಇಟ್ ಈಸ್ ಡಿಸ್ಟರ್ಬ್ಡ್. ಡಿಸ್ಟರ್ಬ್ಡ್ ಅಂತಂದ್ರೆ ಅದು ತಟಸ್ಥವಾಗಿಲ್ಲ, ಶುಭ್ರವಾಗಿಲ್ಲ, ತಿಳಿಯಾಗಿಲ್ಲ. ಇದೇನ್ ಹೀಗಾಗೋಯ್ತು, ಇನ್ನಿಷ್ಟೇನೇನೋ ಈ ಕೊಳ ಅಂತ ಅನ್ಕೊಳ್ಳೋ ಹಾಗಿಲ್ಲ. ನೀವು ಸುಮ್ಮನೆ ಕುಳಿತುಕೊಳ್ಳಿ ಕೊಳದ ಮುಂದೆ ಸ್ವಲ್ಪ ಹೊತ್ತು. ಆ ಮೇಲೆದ್ದಂತಹ ಹರಡುತ್ತಿರುವ ಅಲೆಗಳೆಲ್ಲ ನಿಂತು ಹೋಗುತ್ತೆ. ಕೆಳಗಿನಿಂದ ಮೇಲೆದ್ದ ರಾಡಿ ಎಲ್ಲ ಕೆಳಗಿಳಿದು ಬಿಡುತ್ತೆ. 10, 15, 20 ನಿಮಿಷ, ಅರ್ಧ ಗಂಟೆ ಹೊತ್ತಿಗೆ ನೀವು ಕಲ್ಲೆಸೆದಿದ್ರಿ ಅನ್ನೋದು ಯಾರಿಗೂ ಗೊತ್ತಾಗೋದು ಇಲ್ಲ. ಅಂತಹ ಯಾವ ಚಿಹ್ನೆನೂ ಅದರಲ್ಲಿ ಇರಲ್ಲ. ಮೊದಲಿನಂತೆ ಸ್ವಚ್ಛ ತಿಳಿಯಾದ ಸರೋವರ ನಿಮ್ ಕಣ್ಮುಂದೆ ಕಾಣುತ್ತೆ. ನೋಡಿ, ಮನುಷ್ಯನಿಗೆ ಭಗವಂತ ನೀಡಿದಂತಹ ಒಂದು ಶಕ್ತಿಯುತವಾದ ಉಪಕರಣ ಅಂದ್ರೆ ಮನಸ್ಸು. ಸ್ವಾಮಿ ಶಿವಾನಂದರು ರಾಮಕೃಷ್ಣ ಪರಮಹಂಸರ ಶಿಷ್ಯರು. ಅವರೊಂದ್ ಕಡೆ ಹೇಳ್ತಾರೆ, ದ ಮೋಸ್ಟ್ ಪವರ್ಫುಲ್ ಟೂಲ್ ಗಿವನ್ ಟು ಎ ಹ್ಯೂಮನ್ ಬೀಯಿಂಗ್ ಇಸ್ ದ ಮೈಂಡ್. ಅತ್ಯಂತ ಶಕ್ತಿಯುತವಾದಂತಹ ಒಂದು ಆಯುಧವನ್ನ ಭಗವಂತ ನಮಗೆ ಕೊಟ್ಟಿದ್ದಾನೆ, ಅದೇ ಮನಸ್ಸು. ಆದ್ರೆ ಆ ಆಯುಧವನ್ನ ನಾವು ಹೇಗೆ ಬಳಸ್ಕೊಳ್ತಿದ್ದೀವಿ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಮನಸ್ಸು ಬಹಳ ಚಂಚಲ. ಅದಕ್ಕೆ ಮನವೊಂದು ಮರ್ಕಟವಯ್ಯ ಅಂತ ಹೇಳೋದು. ಮನ ಒಂದು ಮಂಗ. ಹೇಗೆ ಮಂಗ ಕೊಂಬೆಯಿಂದ ಕೊಂಬೆಗೆ ಹಾರತ್ತೋ, ರೆಂಬೆಯಿಂದ ರೆಂಬೆಗೆ ಹಾರತ್ತೋ, ಹಾಗೆ ಮನಸ್ಸು ಒಂದು ವಿಷಯದಿಂದ ಮತ್ತೊಂದು ವಿಷಯಕ್ಕೆ, ಒಂದು ಆಶೆಯಿಂದ ಮತ್ತೊಂದು ಆಶೆಗೆ, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಒಂದೇ ಸಮನೆ ಚಿತ್ತ ಚಾಂಚಲ್ಯದಿಂದ ಹರಿತಾ ಇರುತ್ತೆ. ಇಂತಹ ಚಂಚಲ ಚಿತ್ತ ಮನಸ್ಸು ತಿಳಿಯ
ಆಗಬೇಕು ಅಂದ್ರೆ ನೀವು ಕಲ್ಲು ಹೊಡೆದು ಬಿಟ್ಟಿದ್ದೀರಿ ಕೊಳದಲ್ಲಿ. ಮನಸ್ಸು ಅನ್ನೋ ಕೊಳದಲ್ಲಿ ಆಲೋಚನೆ ಎಂಬ ಒಂದು ಕಲ್ಲನ್ನ ಹೊಡೆದು ಬಿಟ್ಟಿದ್ದೀರಿ. ಭಾವನೆ ಅನ್ನುವಂತ ಒಂದು ಕಲ್ಲನ್ನ ಹೊಡೆದು ಬಿಟ್ಟಿದ್ದೀರಿ. ಈಗ ಅಲೆಗಳೆದ್ದು ಬಿಟ್ಟಿದೆ, ಮನಸ್ಸೆಲ್ಲ ರಾಡಿ ಆಗ್ಬಿಟ್ಟಿದೆ. ನಾವು ಮಾಡ್ಬೇಕಾಗಿರೋದೇನು? ಇನ್ನಷ್ಟು ಮತ್ತಷ್ಟು ಆಲೋಚನೆಗಳನ್ನ, ಭಾವನೆಗಳನ್ನ ನಾವು ಉತ್ಪತ್ತಿ ಮಾಡ್ತಾ ಹೋದ್ರೆ ಮತ್ತಷ್ಟು ಇನ್ನಷ್ಟು ಕಲ್ಲುಗಳನ್ನ ನಾವು ಕೊಳದಲ್ಲಿ ಎಸೆದ ಹಾಗೆ. ಕಲ್ಲುಗಳನ್ನು ಎಸೆದಷ್ಟು ಅಲ್ಲಿರುವಂತಹ ನೀರು ಮತ್ತಷ್ಟು ಇನ್ನಷ್ಟು ರಾಡಿ ಆಗೋಗುತ್ತೆ, ಬಗ್ಗಡ ಮೇಲೆದ್ದು ಬಿಡುತ್ತೆ. ಆದ್ರಿಂದ ಯಾವಾಗ್ಲಾದ್ರೂ ಈ ರೀತಿ ಮನಸ್ಸೆಂಬ ಸರೋವರ ಕಲಕಿದಂತಾದಾಗ, ಬಗ್ಗಡ ಮೇಲೆದ್ದಾಗ ಅದನ್ನ ಸೂಕ್ಷ್ಮವಾಗಿ ಗಮನಿಸಿ ನಾವು ಮೌನಕ್ಕೆ ಶರಣಾಗಬೇಕು. ಯಾವಾಗ ನಾವು ಮೌನವನ್ನ ಪ್ರವೇಶ ಮಾಡ್ತೀವೋ, ಆಲೋಚನೆಗಳು, ಭಾವನೆಗಳೆಂಬ ಕಲ್ಲನ್ನ ಮತ್ತೆ ಎಸೆಯೋದಿಲ್ವೋ, ಸ್ವಲ್ಪ ಹೊತ್ತಾದ್ಮೇಲೆ ಆ ಮನಸ್ಸು ಪರಿಪೂರ್ಣವಾಗಿ ನಿಷ್ಕಲ್ಮಶವಾಗಿ ಶುಭ್ರ ಸ್ವಚ್ಛವಾಗಿ ಕಾಣುತ್ತೆ. ನೋಡಿ, ನಮ್ಮ ಅಮೃತ ಬಿಂದು ಉಪನಿಷತ್ತು ಹೇಳುತ್ತೆ, ಮನ ಏವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋ ಬಂಧಾಯ ವಿಷಯ ಸಾಂಗೋ ನಿರ್ವಿಷಯಂ ಮುಕ್ತ್ಯೈ ಮನಃ. ಮನಸ್ಸು ಇರೋದ್ರಿಂದಲೇ ನಮ್ಮನ್ನ ಮನುಷ್ಯರು ಅಂತ ಕರೆಯೋದು. ಇಂತಹ ಮನುಷ್ಯರಿಗೆ ಮನಸ್ಸೇ ಬಂಧನ. ಮನಸ್ಸು ನಮ್ಮನ್ನ ವಿಷಯಗಳಿಂದ ಬಂಧಿಸುತ್ತೆ. ವಿಷಯ ಲೋಲುಪ್ತರಾದ ನಾವು, ವಿಷಯಾಸಕ್ತಿಯಲ್ಲಿ ಮುಳುಗಿದ ನಾವು ಈ ಪ್ರಾಪಂಚಿಕ ವಸ್ತುಗಳನ್ನ ಪಡೆಯುವ ಸಲುವಾಗಿ, ಹೊಂದುವ ಸಲುವಾಗಿ ಹಗಲಿರುಳು ಅವಿರತವಾಗಿ ದುಡಿದು ಚಿಂತೆಗೀಡಾಗಿ ಆ ಮನಸ್ಸನ್ನ ಕದಡಿದ ಒಂದು ಕೊಳವನ್ನಾಗಿ ಮಾಡ್ಕೊಂಡಿರ್ತೇವೆ. ಸಮಸ್ಯೆ ಏನಂದ್ರೆ ಒಂದ್ ಕಲ್ಲಲ್ಲ, ಬೆಳಿಗ್ಗೆಯಿಂದ ರಾತ್ರಿ ತನಕ ನೂರಾರು ಸಾವಿರಾರು ಕಲ್ಲುಗಳನ್ನ ಮನಸ್ಸೆಂಬ ಸರೋವರದ ಒಳಗಡೆ ಎಸಿತಾ ಇರ್ತೀವಿ ನಾವು. ಪ್ರತಿ ಆಲೋಚನೆಯೂ ಒಂದು ಕಲ್ಲು ಅನ್ನೋದಾದ್ರೆ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ತನಕ ಎಷ್ಟು ಕಲ್ಲುಗಳನ್ನ ನಾವು ಎಸಿತೀವಿ ಮನಸ್ಸೆಂಬ ಸರೋವರದ ಮೇಲೆ. ನೀವೇ ಗಮನಿಸಿ ನೋಡಿ. ಡಾಕ್ಟರ್ ದೀಪಕ್ ಚೋಪ್ರಾ ಅನ್ನುವಂತಹ ಒಬ್ಬ ಸಂಶೋಧಕ, ವೈದ್ಯ ಒಂದ್ ಕಡೆ ಹೇಳ್ತಾರೆ, ಪ್ರತಿನಿತ್ಯ ಸರಾಸರಿ ಪ್ರತಿಯೊಬ್ಬ ಮನುಷ್ಯನ ಮೆದುಳಿನಲ್ಲಿ 50,000 ಆಲೋಚನೆಗಳು ಉತ್ಪತ್ತಿ ಆಗತ್ತಂತೆ. 50,000 ಆಲೋಚನೆಗಳು ಅಂದ್ರೆ 50,000 ಕಲ್ಲುಗಳು. ಎಡಬಿಡದೆ ಆ ಕಲ್ಲುಗಳನ್ನ ಎಸಿತಾ ಇದ್ರೆ ಆ ಮನಸ್ಸು ಏನಾಗ್ಬೇಕು? ಮನಸ್ಸೆಂಬ ಆ ಸರೋವರ ತಿಳಿಯಾಗ್ಲಿಕ್ಕೆ ನಾವು ಅವಕಾಶವನ್ನೇ ಕೊಡೋದಿಲ್ಲ. ಹಾಗಾದ್ರೆ ಮನಸ್ಸೆಂಬ ಸರೋವರ ನಿಶ್ಚಲವಾಗಬೇಕಾದ್ರೆ, ಶಾಂತಿಯಿಂದಿರ್ಬೇಕಾದ್ರೆ ಮೌನದ ಪಾತ್ರ ಎಷ್ಟು ಮುಖ್ಯ ಗಮನಿಸಿದ್ವಿ. ಮೌನ ಒಂದೇ ಅಲ್ಲ, ಮೌನದಾಚೆಯ ಧ್ಯಾನ ಸಹ ಬಹಳ ಮುಖ್ಯ. ನಾನು ಇತ್ತೀಚೆಗೆ ವೇನ್ ಡಯರ್ ಅನ್ನುವಂತಹ ಒಬ್ಬ ಉತ್ತಮ ಚಿಂತಕ, ಅಧ್ಯಾತ್ಮ ಜೀವಿ ಬರೆದಂತಹ ಒಂದು ಗ್ರಂಥವನ್ನ ಓದ್ತಾ ಇದ್ದೆ. ಆ ಗ್ರಂಥದ ಶೀರ್ಷಿಕೆ
ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಎ ಸೊಲ್ಯೂಷನ್. ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರವಿದೆ. ಪರಿಹಾರವಿಲ್ಲದೆ ಇರುವಂತ ಸಮಸ್ಯೆಯೇ ಈ ಜಗತ್ತಿನಲ್ಲಿ ಇಲ್ಲ ಅನ್ನೋದು ಆ ಶೀರ್ಷಿಕೆಯ ಅರ್ಥ. ಆ ಗ್ರಂಥದಲ್ಲಿ ಒಂದು ಕಡೆ ಬಹಳ ಸುಂದರವಾಗಿ ಅವ್ರು ಬರೀತಾರೆ. ಏನಂತ ಹೇಳ್ತಾರೆ ಅವರು ಅಂದ್ರೆ, ನೋಡಿ, ನಾವೆಲ್ಲ ಏನ್ ಅನ್ಕೊಂಡಿದೀವಿ, ನಾವು ನಮ್ಮ ಮನೆಗಳಲ್ಲಿ ವಾಸ ಮಾಡ್ತಿದೀವಿ ಅಂತ. ಕೆಲವರು ವಠಾರದ ಮನೆಗಳಲ್ಲಿ ವಾಸ ಮಾಡ್ತಿರ್ಬೋದು, ಕೆಲವರು ದೊಡ್ಡ ಬಂಗಲೆಗಳಲ್ಲಿ ವಾಸ ಮಾಡ್ತಿರಬಹುದು, ಮತ್ತೆ ಕೆಲವರು ಡೂಪ್ಲೆಕ್ಸ್ ಮನೆಗಳಲ್ಲಿ ವಾಸ ಮಾಡ್ತಿರಬಹುದು, ಇನ್ನಿತರರು ಅಪಾರ್ಟ್ಮೆಂಟ್ಗಳಲ್ಲಿ ವಾಸ ಮಾಡ್ತಿರಬಹುದು. ನಾವೆಲ್ಲ ಅನ್ಕೊಳ್ಳೋದು ನಾವು ನಮ್ಮ ಮನೆಗಳಲ್ಲಿ ವಾಸ ಮಾಡ್ತಿದೀವಿ ಅಂತ. ಯಾರಾದ್ರೂ ಕೇಳಿದ್ರೆ ನಿಮ್ಮನ್ನ ನೀವೆಲ್ಲಿ ವಾಸ ಮಾಡ್ತಿದ್ದೀರಿ ಅಂದ್ರೆ ನಮ್ಮ ಮನೆಯಲ್ಲಿ. ಎಲ್ಲಿ ನಿಮ್ಮ ಮನೆ? ಇಂಥ ಸ್ಥಳದಲ್ಲಿ. ನಿಜವಾಗ್ಲೂ ನಾವು ನಮ್ಮ ಮನೆಗಳಿಗಿಂತ ಹೆಚ್ಚಾಗಿ ಎಲ್ಲಿ ವಾಸ ಮಾಡ್ತಿದೀವಿ ಗೊತ್ತಾ? ನಾವೆಲ್ಲ ಹೆಚ್ಚಾಗಿ ವಾಸಿಸುವುದು ನಮ್ಮ ಮನಸ್ಸಿನಲ್ಲಿ. ಮನೆಯಲ್ಲಾದ್ರೂ ಇರಿ, ಹೊರಗಾದ್ರೂ ಇರಿ, ನೀವು ಉಪಸ್ಥಿತವಾಗಿರೋದು ನಿಮ್ಮ ಮನಸ್ಸಿನಲ್ಲೇ. ಮನೆಯ ತೊರೆದೋಡಲೇಂ ವನಗುಹೆಯ ಸಾರಲೇಂ, ತನುವನುಗ್ರ ವ್ರತಗಳಿಂದ ದಂಡಿಸಲೇಂ, ಬಿನದಗಳ ನರಸಿ ನೀನೂರುಳು ಅಲೆದೊಡೇಂ. ಅಂದ್ರೆ ನೀನು ಮನಸ್ಸನ್ನ ಬಿಟ್ಟಿರ್ಲಿಕ್ಕೆ ಅಸಾಧ್ಯ ಇದೆಯಪ್ಪ. ಮನೆಯ ತೊರೆದೋಡಲೇಂ, ಮನೆ ಬಿಟ್ಟು ಓಡೋಗ್ಬಿಡ್ತೀನಿ ನಾನು. ತನುವನ್ನ ಉಗ್ರ ವ್ರತಗಳಿಂದ ದಂಡಿಸುತ್ತಾ ಎಲ್ಲಾದ್ರೂ ಹಠಯೋಗ ಮಾಡ್ತಾ ಕುಳಿತುಕೊಂಡು ಬಿಡ್ತೀನಿ ನಾನು. ನೂರಾರು ದೇವಸ್ಥಾನಗಳನ್ನ, ಯಾತ್ರಾ ಸ್ಥಳಗಳನ್ನ ಸುತ್ತುತ್ತೀನಿ ನಾನು. ಈ ಮನಸ್ಸಿನಿಂದ ತಪ್ಪಿಸಿಕೊಂಡು ಹೊಟ್ಟೋಗ್ತೀನಿ ಅಂತಂದ್ರೆ ಸಾಧ್ಯ ಇದೆಯಾ? ಮನವ ತೊರೆದಿರಲಹುದೆ ಮಂಕುತಿಮ್ಮ. ಹೇ ಮನುಷ್ಯ, ಮನಸ್ಸನ್ನ ಬಿಟ್ಟು ಇರ್ಲಿಕ್ಕಾಗತ್ತಪ್ಪ ನಿನಗೆ? ನೀನ್ ಏನೇ ಮಾಡು, ಮನೆ ಬಿಟ್ಟು ಓಡ್ ಹೋಗು, ನೀನ್ ತನುವನ್ನ ಉಗ್ರ ವ್ರತಗಳಿಂದ ದಂಡಿಸುತ್ತ ಹಿಮಾಲಯದಲ್ಲಿ ಕುಳಿತುಕೋ, ತೊಂದರೆ ಇಲ್ಲ. ಬಿನದಗಳ ನರಸಿ, ನೂರಾರು ದೇವಸ್ಥಾನಗಳನ್ನ ಹುಡುಕ್ತಾ ನೀನು ಅಲದಾಡು. ಆದ್ರೆ ನೀನ್ ಎಲ್ಲಿ ಹೋದ್ರೂ ಮನಸ್ಸು ನಿನ್ ಜೊತೆಲ್ಲೇ ಇರುತ್ತೆ. ಮನವ ತೊರೆದಿರಲಹುದೆ ಮಂಕುತಿಮ್ಮ. ಮನಸ್ಸನ್ನ ತೊರೆಯದೆ ನಿನಗೆ ಮುಕ್ತಿ ಸಾಧ್ಯ ಇಲ್ಲ. ಅದಕ್ಕೆ ಇಲ್ಲಿ ವೇನ್ ಡಯರ್ ಹೇಳ್ತಾ ಇರೋದು, ನಾವು ನಮ್ಮ ಜೀವನ ಪೂರ್ತಿ ಮನಸ್ಸೆಂಬ ಮನೆಯಲ್ಲೇ ಇರ್ತೇವೆ. ನಾವೆಲ್ಲ ಹೆಚ್ಚಾಗಿ ವಾಸ ಮಾಡೋದು ನಮ್ಮ ಮನಸ್ಸಿನಲ್ಲೇ. ನಮ್ಮ ಮನಸ್ಸೇ ನಮ್ಮ ಪರ್ಮನೆಂಟ್ ಅಡ್ರೆಸ್. ನಮ್ಮ ಮನಸ್ಸೇ ನಮ್ಮ ಶಾಶ್ವತ ವಿಳಾಸ. ಆ ಮನಸ್ಸೆಂಬ ಮನೆ ಹೇಗಿದೆ ಗೊತ್ತಾ? ಆ ಮನೆಯಲ್ಲಿ ಸ್ಥಳ ವಿಸ್ತೀರ್ಣಕ್ಕೆ ಮಿತಿಯೇ ಇಲ್ಲ. ನಮ್ಮನೆ 2000 ಸ್ಕ್ವೇರ್ ಫೀಟು, ನಿಮ್ಮ ಮನೆ 2400 ಸ್ಕ್ವೇರ್ ಫೀಟು, ಅವ್ರ ಮನೆ 1200 ಸ್ಕ್ವೇರ್ ಫೀಟು, ಅವ್ರ ಅಪಾರ್ಟ್ಮೆಂಟ್ 1800 ಸ್ಕ್ವೇರ್ ಫೀಟು. ಇಷ್ಟೇ, ಅವಕ್ಕೆಲ್ಲ ಪರಿಮಿತಿ ಇದೆ. ಸ್ಥೂಲ ಮನೆಗೆ ಪರಿಮಿತಿ ಇದೆ. ಮನಸ್ಸೆಂಬ ಒಂದು ನಮ್ಮ ಮನೆ ಇದೆಯಲ್ಲ, ಆ ಮನೆ ವಿಶಾಲವಾದದ್ದು. ಆ ಸ್ಥಳದ ವಿಸ್ತೀರ್ಣಕ್ಕೆ ಮಿತಿಯೇ ಇಲ್ಲ. ಅಮಿತವಾದ ಬಯಲು ಅದು. ಮತ್ತೊಂದು ವಿಶೇಷತೆ ಏನ್ ಗೊತ್ತಾ? ನಿಮ್ಮ ಮನೆಯ ಕೊಠಡಿಗಳು, ಬಾಲ್ಕನಿಗಳು, ಗರಾಜ್ಗಳು, ವರಂಡಾಗಳು, ಅಡುಗೆ ಮನೆಗಳು ಎಷ್ಟೇ ಓರಣದಿಂದ ವ್ಯವಸ್ಥಿತವಾಗಿ ನೀವು ಇಟ್ಟುಕೊಂಡಿದ್ದರೂ ನಿಮ್ಮ ಜೀವನ, ನಿಮ್ಮ ಬದುಕು ಚೆನ್ನಾಗಿರಬೇಕಾದ್ರೆ ನಿಮ್ಮ ಮನಸ್ಸೆಂಬ ಮನೆಯಲ್ಲಿ ನೀವು ಸಾಮಗ್ರಿಗಳನ್ನು, ಸರಕುಗಳನ್ನು ಸರಿಯಾಗಿ ವ್ಯವಸ್ಥಿತವಾಗಿ ಒಪ್ಪು ಓರಣದಿಂದ ಜೋಡಿಸಬೇಕು. ನಿಮ್ಮ ಸ್ಥೂಲ ಮನೆಯಲ್ಲಿ ಕೊಠಡಿಗಳನ್ನ, ವರಂಡಾನ್ನ, ಹಾಲನ್ನ, ಕಿಚನ್ ಅನ್ನ, ಬಾತ್ರೂಮ್ನ ನೀವೆಲ್ಲ ಸ್ವಚ್ಛವಾಗಿ ಎಲ್ಲೆಲ್ಲಿ ಏನೇನ್ ಇರ್ಬೇಕು ಅಲ್ಲಲ್ಲಿ ಅದನ್ನ ವ್ಯವಸ್ಥಿತವಾಗಿ ಇಟ್ಕೊಂಡಿರಬಹುದು. ಅದು ದೊಡ್ಡ ವಿಷಯ ಅಲ್ಲ. ನಿಮ್ಮ ಮನಸ್ಸಿನ ಕೊಠಡಿಗಳನ್ನ
ಮನಸ್ಸಿನಲ್ಲಿರೋ ವರಂಡಾನ್ನ, ಮನಸ್ಸಿನಲ್ಲಿರುವಂತಹ ಅಡುಗೆ ಮನೆಯನ್ನ ಸರಿಯಾಗಿ ವ್ಯವಸ್ಥಿತವಾಗಿ ಓರಣದಿಂದ ಜೋಡಿಸಿಕೊಂಡಿದ್ದೀರಾ? ಗಮನಿಸಿ ನೋಡಿ. ಆ ವ್ಯವಸ್ಥಿತ ಸ್ಥಿತಿ ಮನಸ್ಸಲ್ಲಿ ಇಲ್ಲದೆ ಇರೋದ್ರಿಂದಲೇ ಸದಾ ಮನಸ್ಸು ತವಕಕ್ಕೆ, ಆತಂಕಕ್ಕೆ, ಗಾಬರಿಗೆ, ದುಃಖಕ್ಕೆ, ಸಂಕಟಕ್ಕೆ, ಭಯಕ್ಕೆ ಈಡಾಗಿರುತ್ತೆ. ಅಂತ ಮನಸ್ಸಿನಿಂದ ಒಂದೇ ಸಮನೆ ಹೊರಬರುವಂತ ಆಲೋಚನೆಗಳು, ಭಾವನೆಗಳು ಆ ಮನಸ್ಸೆಂಬ ಕೊಳವನ್ನ ಕಲಕಿ ಅಲ್ಲಾಡಿಸಿ ಬಿಟ್ಟು ಬಿಡುತ್ತೆ. ಆದರೆ ಮನಸ್ಸೆಂಬ ಮನೆಯನ್ನ ನಾವು ಬಹಳ ಕೆಟ್ಟದಾಗಿ ಇಟ್ಕೊಂಡಿದ್ದೇವೆ. ನಮ್ಮ ಸ್ಥೂಲ ಮನೆಯನ್ನ ನಾವು ಚೆನ್ನಾಗಿ ಇಟ್ಕೊಂಡಿರ್ಬೋದು, ಆದ್ರೆ ಸೂಕ್ಷ್ಮ ಮನೆಯಾದ ಮನಸ್ಸನ್ನ ಬಹಳ ಕೆಟ್ಟದಾಗಿ ಇಟ್ಕೊಂಡಿದ್ದೇವೆ. ಇಟ್ ಈಸ್ ಎ ಮೆಸ್. ಇಟ್ ಈಸ್ ಎ ಮೆಸ್ ಅಂಡ್ ಥಿಂಗ್ಸ್ ಆರ್ ಮೆಸ್ಸಿ ದೇರ್. ಇಟ್ಸ್ ಎ ಮೆಸ್ ಅಂಡ್ ಥಿಂಗ್ಸ್ ಆರ್ ಮೆಸ್ಸಿ ದೇರ್. ಅಂದ್ರೆ ಅರ್ಥ ಬಹಳ ಕೊಳಕಾಗಿದೆ. ಎಲ್ಲಂದ್ರೆ ಅಲ್ಲಿ ಸರಕುಗಳು, ಸಾಮಗ್ರಿಗಳು ಬಿದ್ದಿದೆ. ವೇನ್ ಡಯರ್ ಹೇಳ್ತಾರೆ, ಆ ಮನಸ್ಸೆಂಬ ಮನೆಯ ಒಂದು ಮೂಲೆಯಲ್ಲಿ ಜೀವನದ ಪಶ್ಚಾತ್ತಾಪಗಳು ರಾಶಿ ರಾಶಿ ಬಿದ್ದಿವೆ. ನಿರೀಕ್ಷೆಗಳು ಒಂದು ಬೀರುವಿನಲ್ಲಿ ನಾವು ಅದು ಬಿಟ್ಟಿದ್ದೀವಿ. ನಿರೀಕ್ಷೆಗಳನ್ನ, ರಹಸ್ಯಗಳನ್ನ ಗುಪ್ತವಾಗಿ ಕಾರ್ಪೆಟ್ನ ಕೆಳಗಡೆ ಬಚ್ಚಿಟ್ಬಿಟ್ಟಿದ್ದೀವಿ. ಚಿಂತೆಗಳನ್ನ ಮನೆಯಲ್ಲಿ ಎಲ್ಲಾ ಕಡೆ ಅಷ್ಟು ಇಷ್ಟು ಹರಡಿ ಬಿಸಾಕಿದ್ದೀವಿ. ಇತರರೊಂದಿಗೆ ನಾವು ಮಾಡಿಕೊಳ್ಳುವ ತುಲನೆಗಳನ್ನ ಡೈನಿಂಗ್ ಟೇಬಲ್ ಮೇಲೆಲ್ಲ ಚೆಲ್ಬಿಟ್ಟಿದ್ದೀವಿ. ದ್ವೇಷಗಳು, ಹಗೆತನಗಳನ್ನ ಒಂದು ಪೆಟ್ಟಿಗೆಯಲ್ಲಿ ದುರ್ವಾಸನೆ ಬೀರೋ ಹಾಗೆ ಭದ್ರವಾಗಿ ಅದುಮಿಟ್ಟು ಬಿಟ್ಟಿದ್ದೀವಿ. ಅಂದ್ರೆ ನಮ್ಮ ಹಿಂದಿನ ಆಲೋಚನೆಗಳು, ಅನುಭವಗಳು, ಭಾವನೆಗಳು ಮನಸ್ಸೆಂಬ ಆಲಯದಲ್ಲಿ ಅಸ್ತವ್ಯಸ್ತವಾಗಿ ಹರಡಿಕೊಂಡಿವೆ. ವಿಪರೀತ ಅಶುದ್ಧ ಮತ್ತೆ ವಿಪರೀತ ಅಸ್ತವ್ಯಸ್ತ ಸ್ಥಿತಿಯಲ್ಲಿದೆ ನಮ್ಮ ಮನಸ್ಸೆಂಬ ಮನೆ. ಅದಕ್ಕೆ ವೇನ್ ಡಯರ್ ಹೇಳ್ತಾರೆ, ಎಚ್ಚರಿಕೆ, ಬಿ ಅವೇರ್, ಬಿ ಅವೇರ್ ಅಂಡ್ ಬಿ ಕಾಶಿಯಸ್. ಹುಷಾರಾಗಿರಿ. ಯಾಕಂದ್ರೆ ಈ ಅಸ್ತವ್ಯಸ್ತ ಮನಸ್ಸನ್ನ ಶುಚಿಗೊಳಿಸಲು ನೀವು ಔಟ್ಸೋರ್ಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅರ್ಥ, ನನ್ನ ಮನಸ್ಸಿಗೆ ಅಸ್ತವ್ಯಸ್ತವಾಗಿದೆ, ಅಪ್ಪ ನಾನು ನಿನ್ಗೆ ಒಂದು 10,000 ರೂಪಾಯಿ ಕೊಡ್ತೀನಿ, ನನ್ನ ಮನಸ್ಸನ್ನೆಲ್ಲ ಸ್ವಚ್ಛ ಮಾಡ್ಬಿಡಪ್ಪ ಅಂತ ಒಬ್ಬ ಸ್ವೀಪರ್ನ ಕರೀಲಿಕ್ಕಾಗತ್ತಾ? ಮನಸ್ಸನ್ನ ಯಾರು ನಿಮ್ಮ ಮನಸ್ಸನ್ನ ಮತ್ಯಾರೂ ಬಂದು ಶುಚಿಗೊಳಿಸಲು ಸಾಧ್ಯವಿಲ್ಲ. ಯು ಕೆನಾಟ್ ಔಟ್ಸೋರ್ಸ್ ದ ಜಾಬ್ ಆಫ್ ಕ್ಲೀನಿಂಗ್ ಯುವರ್ ಮೈಂಡ್. ಇಟ್ ಈಸ್ ಇಂಪಾಸಿಬಲ್. ನಿಮ್ ಮನೆ ಕ್ಲೀನ್ ಮಾಡ್ಲಿಕ್ಕೆ ಔಟ್ಸೋರ್ಸ್ ಮಾಡ್ಬೋದು. ಬೇಕಾದಷ್ಟು ಜನ ಅಂತ ಕೆಲಸ ಮಾಡುವಂತವ್ರು ಇದಾರೆ. ನೀವು ಫೋನ್ ಮಾಡಿ ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡ್ರೆ ಅವ್ರು ಬಂದು ನಿಮ್ ಮನೆನೆಲ್ಲ ಕ್ಲೀನ್ ಮಾಡಿ ಹೋಗ್ತಾರೆ. ಮನಸ್ಸನ್ನ ಎಲ್ಲಾದ್ರೂ ಯಾರಾದ್ರೂ ಬಂದು ಕ್ಲೀನ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಯು ಕ್ಯಾನ್ ನೆವರ್ ಔಟ್ಸೋರ್ಸ್ ದ ಜಾಬ್. ಇದು ಅತಿ ಅವಶ್ಯಕವಾದಂತ ಕಾರ್ಯ. ಅದನ್ನ ನೀವೇ ಮಾಡಿಕೊಳ್ಳಬೇಕು. ಹಾಗಾದಾಗ ಮಾತ್ರ, ಅಂದ್ರೆ ನಿಮ್ಮ ಮನಸ್ಸನ್ನ ನೀವೇ ಶುಚಿ ಮಾಡಿಕೊಂಡಾಗ ಮಾತ್ರ ಅದು ಸಾರ್ಥಕ ಜೀವನವಾಗತ್ತೆ. ಅದೇ ಜೀವನದ ಅತಿ ಮುಖ್ಯ ಸಾಧನೆ. ಅದಕ್ಕಿಂತ ದೊಡ್ಡ ಸಾಧನೆ ಮತ್ತೊಂದಿಲ್ಲ. ಮನಸ್ಸನ್ನ ಸಂಸ್ಕರಿಸುವುದು. ಯಾವುದೇ ಮತದ ಸಾಧನಾ ಪಥವನ್ನ ಗಮನಿಸಿ, ಪ್ರಾರಂಭದಲ್ಲೇ ಅವರು ಮಾನಸಿಕ ಪರಿಶುದ್ಧತೆಯನ್ನ ಹೇಳ್ತಾರೆ. ನಮ್ಮ ಪತಂಜಲಿಗಳು ಯಮ ನಿಯಮಗಳು ಅಂತ ಹೇಳ್ತಾರೆ. ಕ್ರೈಸ್ತ ಮತದಲ್ಲಿ ಪರ್ಗೇಷನ್ ಅಂತ ಹೇಳ್ತಾರೆ. ಪರ್ಗೇಷನ್ ಅಂದ್ರೆ ಪ್ಯೂರಿಫಿಕೇಶನ್. ಏನ್ ಪ್ಯೂರಿಫಿಕೇಶನ್? ಮೆಂಟಲ್ ಪ್ಯೂರಿಫಿಕೇಶನ್, ಸೈಕಲಾಜಿಕಲ್ ಪ್ಯೂರಿಫಿಕೇಶನ್. ಇಸ್ಲಾಂ ಮತದಲ್ಲಿ ಅದನ್ನ ಮರೀಫಾ ಅಂತ ಹೇಳ್ತಾರೆ, ಮರೀಫತ್ ಅಂತ ಹೇಳ್ತಾರೆ. ಅಂದ್ರೆ ಪ್ರತಿ ಮತವು ಮಾನಸಿಕ ಸಂಸ್ಕರಣೆಗೆ
ಆದ್ಯತೆಯನ್ನ ಕೊಡುತ್ತೆ. ಮನಸ್ಸು ಪರಿಶುದ್ಧವಾಗದೆ, ಮನಸ್ಸು ಖಾಲಿಯಾಗದೆ, ಮನಸ್ಸು ಸ್ವಚ್ಛವಾಗದೆ ಸಾಧನೆ ಪ್ರಾರಂಭ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಮನಸ್ಸು ಪರಿಶುದ್ಧವಾಗೋದು ಹೇಗೆ? ಈ ಕಗ್ಗವನ್ನ ಗಮನಿಸಿ ನೋಡಿ, ನಿಮಗ್ ಗೊತ್ತಾಗತ್ತೆ. ಕಗ್ಗದ, ನಾನು ಹೇಳಿದಂತಹ ಕಗ್ಗದ ಕೊನೆಯ 2 ಸಾಲುಗಳನ್ನ ತಗೊಳ್ಳೋಣ. ಕಲಕದದ್ದದೆ ಕೊಂಚ ಬಿಟ್ಟಿದ್ದೊಡದು ಮರಳಿ ತಿಳಿಯಹುದು ಶಾಂತಿಯಲ್ಲಿ ಮಂಕುತಿಮ್ಮ. ಅಪ್ಪ, ನಿನ್ನ ಮನಸ್ಸೆಂಬ ಕೊಳವನ್ನ ಕದಡಿ ಬಿಟ್ಟಿದೀಯ, ಸಾಕು ನೀನ್ ಕದಡಿದ್ದು. ಇನ್ನ ಕಲಕದೆ ಅದ್ದದೆ ಕೊಂಚ, ಸ್ವಲ್ಪ ಸುಮ್ಮನೆ ಬಿಟ್ಬಿಡು ಅದನ್ನ. ಅಂದ್ರೆ ಪ್ರತಿನಿತ್ಯ ಮೌನ, ಧ್ಯಾನ. ಮೌನಕ್ಕೆ ಹೋಗುವ ಮೊದಲು ಪ್ರಾರ್ಥನೆ, ಜಪ, ತಪ. ಪ್ರಾರ್ಥನೆಯಿಂದಲೇ ಪ್ರಾರಂಭ ಮಾಡಿ. ಪ್ರಾರ್ಥನೆ ಏಕಾಗ್ರ ಚಿತ್ತದಿಂದ ಮಾಡ್ತಾ 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 ಆ ಪ್ರಾರ್ಥನೆ ಜಪವಾಗಬೇಕು, ಜಪ ತಪವಾಗಬೇಕು. ಈ ಪ್ರಾರ್ಥನೆ, ಜಪ, ತಪ ಒಂದು ಹಂತದಲ್ಲಿ ನಿಂತು ಹೋಗ್ಬೇಕು. ಮನಸ್ಸು ಮೌನಕ್ಕೆ ಜಾರಬೇಕು. ಆ ಮೌನಕ್ಕೆ ಜಾರಿದ ಮನಸ್ಸು ಧ್ಯಾನದಲ್ಲಿ ಸ್ಥಿತವಾಗಬೇಕು. ಇದೇ ಸಾಧನೆ. ಹೀಗೆ ಧ್ಯಾನ ಮಾಡಿದಾಗ, ಈ ಹಂತಗಳಲ್ಲಿ ನಮ್ಮ ಸಾಧನೆ ನಡೆದಾಗ ಆ ಮನಸ್ಸೆಂಬ ಸರೋವರ ತಿಳಿಯಾಗ್ತಾ ಹೋಗುತ್ತೆ, ತಿಳಿಯಾಗ್ತಾ ಹೋಗುತ್ತೆ. ಮನಸ್ಸು ಖಾಲಿ ಆಗ್ಬೇಕಾಗಿರೋದು ಅತ್ಯಂತ ಮುಖ್ಯ. ಆದ್ರೆ ಮನಸ್ಸು ಖಾಲಿ ಆಗ್ಲಿಕ್ಕೆ ಬಿಡದೇ ಇರೋದು ಯಾವುದು? ಈ ಲೌಕಿಕ, ನಮ್ಮ ಪ್ರಾಪಂಚಿಕ ವಿಷಯಗಳಿದೆಯಲ್ಲ, ವಿಷಯಾಸಕ್ತಿಗಳಿದೆಯಲ್ಲ, ಇದು ಬಿಡ್ತಾ ಇಲ್ಲ ನಮ್ಮನ್ನ. ನೋಡಿ, ಈ ಜಗತ್ತಿನ ವಿಷಯೇಂದ್ರಿಯಗಳ ಸುಖ ಇದೆಯಲ್ಲ, ಅದು ಒಂದು ಮಾದಕ ವ್ಯಸನವಿದ್ದಂತೆ. ಈ ಪ್ರಪಂಚವೇ ಹಾಗೆ. ಇಟ್ ಈಸ್ ಅನ್ ಅಡಿಕ್ಷನ್. ಇಟ್ ಈಸ್ ಸಚ್ ಎನ್ ಅಡಿಕ್ಷನ್. ಬೇಕಾದ್ರೆ ಎ ಪರ್ಸನ್ ಮೇ ಲೀವ್ ಆಲ್ಕೋಹಾಲ್, ಎ ಪರ್ಸನ್ ಮೇ ಲೀವ್ ಟೊಬ್ಯಾಕೋ, ಬಟ್ leaving this world and worldly affairs is not at all an easy task. ತಂಬಾಕು ಬಿಡಬಹುದು, ಮದ್ಯ ಬಿಡಬಹುದು, ಡ್ರಗ್ಸ್ ಬಿಡಬಹುದು, ಆದರೆ ಈ ಪ್ರಾಪಂಚಿಕ ವಿಷಯಾಸಕ್ತಿಗಳನ್ನ ಬಿಡೋದಿದೆಯಲ್ಲ, ಅದು ಬಹಳ ಬಹಳ ಕಷ್ಟ. ಕಾರಣ, ಎಷ್ಟೋ ಜನ್ಮಗಳಿಂದ ಆ ವ್ಯಸನಕ್ಕೆ ನಾವು ಈಡಾಗ್ಬಿಟ್ಟಿದ್ದೀವಿ. ಈ ವಿಷಯಾಸಕ್ತಿಗಳಿಗೆ ನಾವು ದಾಸರಾಗಿ ಬಿಟ್ಟಿದ್ದೇವೆ. ಆದ್ರಿಂದಲೇ ಅದರಿಂದ ಹೊರಬರೋದು ಕಷ್ಟ ಸಾಧ್ಯ. ನೋಡಿ, ಇಂದ್ರಿಯ ಸುಖಗಳಿದೆಯಲ್ಲ, ಈ ವಿಷಯ ಸುಖಗಳಿದೆಯಲ್ಲ, ಇದಕ್ಕೊಂದು ಮಿತಿ ಇದೆ. ಹಾಗೆ ಅಂತ ನೀವು ವಿಷಯ ಸುಖವನ್ನ ಅನುಭವಿಸಬೇಡಿ ಅಂತ ಹೇಳ್ತಿಲ್ಲ. ಅದಕ್ಕೆ ಒಂದು ಹಿತವಿರಬೇಕು, ಒಂದು ಮಿತವಿರಬೇಕು, ಒಂದು ನಿಯಂತ್ರಣವಿರಬೇಕು, ಅದರ ಮೇಲೊಂದು ಸ್ವಾಧೀನ ಇರಬೇಕು. ಆ ಮಿತಿಯನ್ನ ಮೀರಿದರೆ ಏನಾಗತ್ತೆ ಅಂದ್ರೆ, ಸಿಹಿಯಾದ ಪದಾರ್ಥ ಸಹ ಕಹಿಯಾಗಿ ಭಾಸವಾಗತ್ತಲ್ಲ. ಹಾಗೆ ವಿಷಯಾಸಕ್ತಿಯು ವಿಪರೀತವಾದಾಗ, ಭೋಗ ಜೀವನ ತುಂಬಿದಾಗ, ಪ್ರಾಪಂಚಿಕವೇ ಮನಸ್ಸಿನಲ್ಲಿ ನೆಲೆಸಿದಾಗ ನಾವು ಸಾಧನೆಯಿಂದ ದೂರವಾಗ್ಬಿಡ್ತೇವೆ. ಅದಕ್ಕೆ ಜಿಡ್ಡು ಕೃಷ್ಣಮೂರ್ತಿ ಅವರು ಹೇಳ್ತಾ ಇದ್ದದ್ದು, ದ ವರ್ಲ್ಡ್ ಇಸ್ ಟೂ ಮಚ್ ವಿತ್ ಯು, ದ ವರ್ಲ್ಡ್ ಇಸ್ ಟೂ ಮಚ್ ಇನ್ ಯು, ದರ್ ಇಸ್ ಟೂ ಮಚ್ ವರ್ಲ್ಡ್ ಇನ್ ಯು. ನೋಡಿ, ನಾವು ಪ್ರಪಂಚದಲ್ಲಿ ಇರ್ಬೋದಂತೆ, ಅದು ತಪ್ಪಲ್ಲ. ಆದ್ರೆ ಪ್ರಪಂಚ ನಮ್ಮ ಒಳಗಿರಬಾರ್ದಂತೆ. ಎಷ್ಟು ಸುಂದರವಾದಂತ ವಾಕ್ಯ ಇದು. ನಾವು ಪ್ರಪಂಚದಲ್ಲಿರೋದು ತಪ್ಪಲ್ಲ, ಆದ್ರೆ ಪ್ರಾಪಂಚಿಕತೆಯನ್ನ ನಮ್ಮ ಮನಸ್ಸಿನಲ್ಲಿ ತುಂಬಿಕೊಳ್ಳೋದಿದೆಯಲ್ಲ, ಅದು ಬಹಳ ತಪ್ಪು. ಅದು ನೋಡಿ, ಇಂತಹ ಒಂದು ಪ್ರಾಪಂಚಿಕತೆಯ ವ್ಯಸನಕ್ಕೆ ಸಿಕ್ಕಾಕೊಂಡಂತಹ ಮನುಷ್ಯ ಸುಖದ ಒಂದು
ಮರೀಚಿಕೆಯನ್ನ ಹಿಂಬಾಲಿಸುತ್ತಾ ಅವನ ಶರೀರವನ್ನ ರೋಗಗಳ ಉಗ್ರಾಣವನ್ನಾಗಿ ಮಾಡ್ಕೊಂಡು ಬಿಡ್ತಾನೆ. ದಿಕ್ಕು ದೆಸೆ ಇಲ್ಲದ ಹಾಗೆ ಹಗಲು ರಾತ್ರಿ ದುಡಿಯುತ್ತಾ ಯಾವಾಗಲೂ ಆತಂಕ ಗಾಬರಿಯನ್ನ ತನ್ನ ಜೊತೆಯಲ್ಲಿ ಹೊತ್ತು ಶರೀರದ ಆರೋಗ್ಯವನ್ನೇ ಹಾಳು ಮಾಡ್ಕೊಂಡು ಬಿಡ್ತಾನೆ. ಈ ವಿಷಯ ಆಸಕ್ತಿಗಳು ಅಥವಾ ವಿಷಯದ ಬಯಕೆ ಇದೆಯಲ್ಲ, ಇದು ಹೇಗೆ ಅಂದ್ರೆ ಇಲಿಯನ್ನ ಹಿಡಿಲಿಕ್ಕೆ ಬೋನಿಗೆ ತಿಂಡಿ ಪದಾರ್ಥ ಇಟ್ಟಿರ್ತಾರೆ, ಮೀನನ್ನ ಹಿಡಿಲಿಕ್ಕೆ ಗಾಳದ ತುದಿಯಲ್ಲಿ ತುಂಡು ಮಾಂಸವನ್ನಿಟ್ಟಿರ್ತಾರೆ, ಹುಲಿಯನ್ನ ಹಿಡಿಯಲಿಕ್ಕೆ ಜಿಂಕೆಯ ಆಸೆಯನ್ನ ತೋರಿಸ್ತಾರೆ. ಅದೇ ರೀತಿ ಸುಖ ಅಭಿಲಾಷೆಗಳು ಮನುಷ್ಯನನ್ನ ಸೆಳೆದು ವಿಷಯಾಸಕ್ತಿಗೆ ದೂಡಿ ವ್ಯಸನಕ್ಕೆ ಈಡು ಮಾಡಿ ಕೊನೆಗೆ ಆ ಮನುಷ್ಯನ ಸರ್ವನಾಶಕ್ಕೆ ಕಾರಣವಾಗುತ್ತೆ. ನಾವು ನಮ್ಮ ಪುರಾಣಗಳನ್ನೇ ಗಮನಿಸುತ್ತಾ ಹೋದರೆ ಎಂತೆಂತಹ ಋಷಿಗಳು ಸಹ ವಿಷಯಾಸಕ್ತಿಗೆ ಈಡಾಗಿ ತಮ್ಮ ಮನಸ್ಸಿಗೆ ದಾಸರಾಗ್ಬಿಟ್ರು. ವಿಶ್ವಾಮಿತ್ರ ಎಂತಹ ಮಹರ್ಷಿ ಆತ. ಒಂದು ಹಂತದಲ್ಲಿ ಘೋರ ತಪಸ್ಸನ್ನ ಮಾಡುವಾಗ ಇಂದ್ರ ಎಲ್ಲಿ ತನ್ನ ಸ್ಥಾನಕ್ಕೆ ಪದಚ್ಯುತಿ ಉಂಟಾಗತ್ತೋ ಅಂತ ಅಪ್ಸರೆಯನ್ನು, ಊರ್ವಶಿಯನ್ನು, ನನಗೆ ಈ ಕ್ಷಣದಲ್ಲಿ ಜ್ಞಾಪಕ ಬರ್ತಾ ಇಲ್ಲ, ಆಕೆಯನ್ನ ಕಳುಹಿಸಿಕೊಟ್ಟ. ವಿಶ್ವಾಮಿತ್ರನ ಮನಸ್ಸನ್ನ ವಿಚಲಿತಗೊಳಿಸೋ, ಆತನ ತಪಸ್ಸನ್ನ ದಿಕ್ಕುಗೆಡಿಸೋ, ಆತನನ್ನ ಸಂಸಾರಿಯನ್ನಾಗಿ ಮಾಡಿ ತನ್ನ ಸಾಧನೆಯಿಂದ ವಿಮುಖಗೊಳಿಸುತ್ತ. ವಿಶ್ವಾಮಿತ್ರ ಹೆಣ್ಣಿನ ಒಂದು ಆಕರ್ಷಣೆಗೆ ಒಳಗಾಗಿ ತಪಸ್ಸನ್ನ ಬಿಟ್ಟು ಸಂಸಾರಿಯಾಗಿ ಎಷ್ಟೋ ವರ್ಷಗಳ ಕಾಲ ಕಳೆದು ಬಿಟ್ಟ. ಆ ನಂತರ ಅವನಿಗೆ ಪಶ್ಚಾತ್ತಾಪ ಉಂಟಾಯ್ತು. ಎಂತಹ ಒಂದು ಘಟನೆ ಜರುಗಿ ಹೋಯ್ತು ಅಂತ ಪಶ್ಚಾತ್ತಾಪ ಪಟ್ಟು ಆ ನಂತರ ಮತ್ತೆ ತಪಸ್ಸನ್ನ ಮಾಡ್ಲಿಕ್ಕೆ ಕುತ್ಕೊಂಡ. ಅಂತ ಋಷಿಗಳಿಗೆ ತಪ್ಪಲಿಲ್ಲ. ಕಾರಣ ಮನಸ್ಸು ಅನ್ನುವಂಥದ್ದು ಅಷ್ಟು ವಿಷಯಾಸಕ್ತಿಯನ್ನ ತುಂಬಿಸ್ಕೊಂಡ್ಬಿಟ್ಟಿದೆ. ಸದಾ ಭೋಗಗಳಲ್ಲೇ ಮುಳುಗಿರುತ್ತೆ. ಅಂತಹ ಮನಸ್ಸನ್ನ ಖಾಲಿ ಮಾಡದೆ ಅಂತ ಮನಸ್ಸನ್ನ ಸ್ವಾಧೀನಪಡಿಸಿಕೊಳ್ಳದೆ ಆಗಾಗ ಪ್ರಾರ್ಥನೆ, ಜಪ, ತಪ, ಮೌನ, ಧ್ಯಾನ, ಈ ಕೆಲವು ಸಾಧನಾ ಪರಿಕರಗಳನ್ನ ನಾವು ನಮ್ಮ ಜೀವನದಲ್ಲಿ ಉಪಯೋಗಿಸಿಕೊಳ್ಳದೆ, ಅಳವಡಿಸಿಕೊಳ್ಳದೆ ಇದ್ರೆ ಈ ಜನ್ಮವು ವ್ಯರ್ಥವೇ. ಎಷ್ಟೋ ಜನ್ಮಗಳನ್ನು ವ್ಯರ್ಥ ಮಾಡ್ಕೊಂಡೇ ಮುಂದೆ ಹೋಗ್ತಾ ಇದ್ದೀವಿ ನಾವು. ಹೀಗೆ ಜನ್ಮಗಳಲ್ಲಿ ಪ್ರತಿ ಜನ್ಮದಲ್ಲೂ ನಾವು ಸಾಧನೆಯನ್ನ ಮಾಡದೆ ಲೋಭದಲ್ಲೇ ಮುಳುಗಿದ್ರೆ ಮುಕ್ತಿ, ಮೋಕ್ಷ ಬಹಳ ದೂರದ ಗಂಟು ನಮಗೆ. ನಾವು ಮುಕ್ತಿ ಮೋಕ್ಷವನ್ನ ನಮ್ಮ ಸ್ವಾರ್ಥಕ್ಕಾಗಿ ಪಡಿಬೇಕಾಗಿಲ್ಲ. ಆ ಮೋಕ್ಷವಾಗ್ಲಿ ಮುಕ್ತಿಯಾಗ್ಲಿ ನಮ್ಗೆ ಏಕ್ ಬೇಕು ಅಂತಂದ್ರೆ ನಮ್ಮನ್ನ ಹಿಂಬಾಲಿಸಿ ಬರ್ತಾ ಇರುವಂತಹ ನಮ್ಮ ಸೋದರರು ಬೇಕಾದಷ್ಟು ಜನ ಇದ್ದಾರೆ. ಅವರಿಗೆ ಸಹಾಯ ಮಾಡ್ಬೇಕು ಅಂತಂದ್ರೆ ನಾನು ಆದಷ್ಟು ಬೇಗ ಮೋಕ್ಷವನ್ನ ಪಡೆದು ಅವರಿಗೆ ಸಹಾಯ ಮಾಡ್ಬೇಕು. ಅಂದ್ರೆ ಅರ್ಥ, ನಾನು ಬೆಟ್ಟ ಹತ್ತಿದ್ದೀನಿ, ಬೆಟ್ಟದಲ್ಲಿ ನಾನು ಹತ್ತಿದ್ದೀನಲ್ಲ, ಒಂದು ಸ್ಥಿತಿ ಗಮನಿಸಿ ನೋಡಿದ್ರೆ ನನ್ನ ಹಿಂದೆ ಎಷ್ಟೋ ಜನ ಬೆಟ್ಟದವನ್ನ ಹತ್ತಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಆದ್ರೆ ಬೆಟ್ಟ ಹತ್ಲಿಕ್ಕಾಗದೆ 3 ಹೆಜ್ಜೆ ಮುಂದಿಟ್ರೆ 4 ಹೆಜ್ಜೆ ಹಿಂದಿಡ್ತಿದ್ದಾರೆ, ಕಷ್ಟ ಪಡ್ತಿದ್ದಾರೆ. ಅಂತ ಸೋದರರನ್ನ ನಾನು ನೋಡ್ತಾ ಇದ್ದೀನಿ ಪ್ರತಿನಿತ್ಯ. ನಾನ್ ಬೆಟ್ಟ ಹತ್ತಿದ್ರೆ ಏನ್ ಮಾಡ್ಬೋದು ಗೊತ್ತಾ? ಮೇಲಿಂದ ಒಂದು ಹಗ್ಗವನ್ನ ಕೆಳಗೆ ಬಿಟ್ಟು ಆ ಬೆಟ್ಟದ ತುದಿಗೆ ಒಂದು ಮಾರ್ಗವನ್ನ ಅವರಿಗೆ ತೋರಿಸಬಹುದು, ಅವರಿಗೆ ಸಹಾಯಕನಾಗಬಹುದು ನಾನು. ಆ ಕಾರಣಕ್ಕೋಸ್ಕರ ನಾನು ಸಾಧನೆಯನ್ನ ಮಾಡಬೇಕಾಗಿದೆ. ಸಾಧನೆ ಜರುಗುವುದು ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ. ಮನಸ್ಸು ಪರಿಶುದ್ಧವಾಗದೆ ಸಾಧನೆಯ ಮಾರ್ಗ ನಮ್ಮ ಮುಂದೆ ತೆರೆದುಕೊಳ್ಳೋದೇ ಇಲ್ಲ. ನೋಡಿ,
ಹಲವು ಸಾಮ್ಯಗಳನ್ನ ತಗೊಂಡು ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಒಂದು ಕೊಡದಲ್ಲಿ ನೀರನ್ನ ತುಂಬಬೇಕಾದ್ರೆ ಆ ಕೊಡದಲ್ಲಿರುವಂತಹ ಗಾಳಿ ಎಲ್ಲ ಹೊರಗೆ ಹೋಗ್ಲೇಬೇಕು. ಕೊಡದಲ್ಲಿರೋ ಗಾಳಿ ಹೊರಗೆ ಹೋಗ್ದಿದ್ರೆ ಕೊಡದಲ್ಲಿ ನೀರ್ ಹೇಗ್ ತುಂಬಿಕೊಳ್ಳುತ್ತೆ? ಒಂದ್ ಕೊಡ ತಗೊಂಡು ಬಾವಿಯಲ್ಲಿ ಬಿಟ್ರೆ ನೀವು ಅಲ್ಲಿ ಬುಳು 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 ಅಂತ ಶಬ್ದ ಬರುತ್ತೆ. ಯಾಕ ಶಬ್ದ ಬರುತ್ತೆ? ಕೊಡದೊಳಗಿರುವಂತಹ ಗಾಳಿ ಹೊರಗೆ ಹೋದಾಗ ಆ ಬಾವಿಯಲ್ಲಿರುವಂತಹ ನೀರು ಒಳಗೆ ಹೋಗುತ್ತೆ. ನಾವು ಹಾಗೇನೆ ನಮ್ಮ ಅಂತರಂಗದ ಒಳಗಡೆ ವಿಷಯ ವ್ಯಾಮೋಹವೆಂಬ ಗಾಳಿ ತುಂಬಿಕೊಂಡಿದೆ. ಅಂತರಂಗದಲ್ಲಿ ತುಂಬಿಕೊಂಡಿರುವಂತಹ ವಿಷಯ ವ್ಯಾಮೋಹವೆಂಬ ಗಾಳಿ ಹೊರಗಡೆ ಹೋದಾಗ ಮಾತ್ರ ನಮ್ಮೊಳಗಡೆ ಭಕ್ತಿ ರಸ ಅನ್ನೋದು ತುಂಬಿಕೊಳ್ಳಿಕ್ಕೆ ಸಾಧ್ಯ. ವಿಷಯಾಸಕ್ತಿ ಹೊರಗೆ ಹೋಗದೆ ಸಾಧನಾ ಪಥಕ್ಕೆ ಅವಶ್ಯಕವಾದಂತಹ ಒಂದು ಭಕ್ತಿ, ಒಂದು ಕಮಿಟ್ಮೆಂಟ್, ಒಂದು ಕನ್ವಿಕ್ಷನ್, ಒಂದು ಡಿವೋಷನ್ ಅದು ನಮ್ಮೊಳಗಡೆ ಪ್ರವೇಶಿಸಲು ಸಾಧ್ಯವಿಲ್ಲ. ಹಾಗಾಗಿ ಮನಸ್ಸನ್ನ ನಾವು ಪರೀಕ್ಷಿಸಿ ಆ ಮನಸ್ಸಿಗೆ ನೀಡಬೇಕಾದ ತರಬೇತಿಯನ್ನ ನೀಡಲೇಬೇಕು. ಒಂದು ಸುಂದರವಾದ ವೀಣೆ ಇತ್ತಂತೆ. ಸಂಗೀತವೇ ತಿಳಿದೇ ಇರುವಂತಹ ಒಬ್ಬ ವ್ಯಕ್ತಿ ಆ ವೀಣೆಯ ತಂತಿಯನ್ನ ಸುಮ್ಮನೆ ಮೀಟಿದ ತಕ್ಷಣ ಸುಮಧುರವಾದ ನಾದ ಹೊರಬಂತು. ಆತನಿಗೆ ಬಹಳ ಸಂತೋಷ ಅನ್ನಿಸ್ಬಿಡ್ತು. ಆದ್ರೆ ಸೂಕ್ಷ್ಮವಾಗಿ ಗಮನಿಸ್ದ, ಈ ನಾದ ಎಲ್ಲಿಂದ ಬರ್ತಿದೆ? ಆ ನಾದ ಅಥವಾ ಸ್ವರದ ಮೂಲವೇನು ಅಂತ ವೀಣೆಯನ್ನೆಲ್ಲ ಶೋಧಿಸಲಿಕ್ಕೆ ಪ್ರಾರಂಭ ಮಾಡ್ದ. ವೀಣೆಯನ್ನೆಲ್ಲ ತಡಕಾಡ್ದ. ಆಗ ಆ ವೀಣೆ ಹೇಳ್ತಂತೆ, ಅಯ್ಯ, ಯಾಕಿಷ್ಟು ತಡಕಾಡ್ತಿದೀಯಾ? ನಾನು ಎಲ್ಲವನ್ನೂ ಕಳೆದುಕೊಂಡು ಒಳಗಿನಿಂದ ಖಾಲಿಯಾಗಿದ್ದೇನೆ. ಹಾಗಾಗಿ ನನ್ನಿಂದ ಸುಮಧುರವಾದಂತಹ ನಾದ ಹೊರಗಡೆ ಬರ್ತಾ ಇದೆ. ನೋಡಿ ಎಷ್ಟು ಸುಂದರವಾದ ವಾಕ್ಯಗಳು. ವೀಣೆ ಏನ್ ಹೇಳುತ್ತೆ? ಅಯ್ಯ, ಯಾಕೆ ತಡಕಾಡ್ತೀಯಾ? ಯಾಕೆ ಗಾಬರಿಯಿಂದ ಪರಿಶೋಧಿಸ್ತಿದೀಯಾ? ನಾದದ ಮೂಲವೇನು ಅಂತ ಯಾಕೆ ಹುಡುಕ್ತಿದೀಯಾ? ನೋಡು, ನಾನು ಪರಿಪೂರ್ಣವಾಗಿ ಖಾಲಿ ಆಗ್ಬಿಟ್ಟಿದ್ದೀನಿ. ವೀಣೆ ಒಳಗೇನಿದೆ ಅಂದ್ರೆ ಖಾಲಿ ಇದೆ, ವೀಣೆ ಒಳಗಡೆ ಜಾಗ. ನಾನ್ ಖಾಲಿ ಆಗಿರೋದ್ರಿಂದ ಸುಂದರವಾದ ಸ್ವರ ಹೊರಗೆ ಬರ್ತಿದೆ. ನನ್ನ ಹಾಗೆ ನೀನು ಖಾಲಿಯಾಗು ಅಂದ್ರೆ ಅರ್ಥ, ವೀಣೆ ಹೇಳ್ತಿದೆ, ಅಯ್ಯ, ನಾನ್ ಹೇಗೆ ಒಳಗಡೆ ಗಾಳಿ ತುಂಬಿಕೊಂಡು ಖಾಲಿ ಆಗಿದ್ದೀನೋ, ನೀನು ಹಾಗೆ ಮನಸ್ಸಿನಲ್ಲಿರುವಂತಹ ಕೊಳೆಯನ್ನೆಲ್ಲ ತೆಗೆದು ಮನಸ್ಸನ್ನ ಖಾಲಿ ಮಾಡಿ ಭಕ್ತಿ ರಸದಿಂದ ತುಂಬಿಸ್ಕೊ. ವಿಷಯ ವಿತ್ತ ವ್ಯಾಮೋಹವನ್ನೆಲ್ಲ ಬಿಟ್ಟು ಬಿಡು. ವಿಷಯ ವ್ಯಾಮೋಹವಾಗ್ಲಿ ವಿತ್ತ ವ್ಯಾಮೋಹವಾಗ್ಲಿ ಬಿಟ್ಟು ಬಿಡು. ಆಗ ನಿನ್ನಲ್ಲಿ ಸಹ ಭಕ್ತಿ ರಸ ತುಂಬಿಕೊಳ್ಳುತ್ತೆ. ಅದೇ ನಿರ್ವಾಣ, ಅದೇ ವಿಮುಕ್ತಿ. ಒಂದು ವೀಣೆ ಎಷ್ಟು ಸುಂದರವಾದಂತಹ ತತ್ವವನ್ನ, ಸಂದೇಶವನ್ನ ಸಾರಿ ಹೇಳ್ತಿದೆ ನೋಡಿ. ಇಲ್ಲಿ ಸಾರಿ ಹೇಳ್ತಿದೆ, ಖಾಲಿಯಾಗು. ಖಾಲಿಯಾಗು ಅಂತಂದ್ರೆ ಅಹಮ್ಮನ್ನ ಹತ್ತಿಕ್ಕು ಅಥವಾ ಅಹಮ್ಮನ್ನ ಗಮನಿಸು. ಅಹಂನ ಗಮನಿಸ್ತಾ ಹೋದ್ರೆ ಆ ಅಹಂಗೆ ಒಂದು ಅಸ್ತಿತ್ವವೇ ಇಲ್ಲ. ನಿಜ ಹೇಳ್ಬೇಕಂದ್ರೆ ನಮ್ಮ ಮನಸ್ಸಿನಲ್ಲಿ ನಾವದನ್ನ ಕಲ್ಪಿಸಿಕೊಂಡಿದ್ದೀವಿ. ಆ ಕಲ್ಪನೆಯಿಂದ ಕೂಡಿದ, ಭ್ರಮೆಯಿಂದ ಕೂಡಿದಂತಹ ಅಹಂ ನಿನ್ನಿಂದ ನಿರ್ಗಮಿಸಲಿ. ಕುವೆಂಪು ಒಂದ್ ಕಡೆ ಹೇಳ್ತಾರೆ, ಬಹಳ ಸುಂದರವಾಗಿ ಹೇಳ್ತಾರೆ, ನಾನ್ ಅಳಿಯುವ ಪಥವೇ ನೀನಿಳಿಯುವ ಮುಕ್ತಿ ಪಥ. ನಾನ್ ಅಳಿಯುವ ಪಥವೇ, ನಾನು ಅನ್ನೋದು ಅಳಿಯುತ್ತಾ ಹೋಗುವ ಮಾರ್ಗವಿದೆಯಲ್ಲ, ಆ ಮಾರ್ಗವೇ ಹೇ ಭಗವಂತ ನೀನು ಇಳಿದು ಬರುವಂತಹ ಮುಕ್ತಿಯ ಮಾರ್ಗ. ನಾನು ಅಳಿಯದೆ ನೀನು ಬರಲು ಸಾಧ್ಯವಿಲ್ಲ.
Two things cannot occupy same place at same time. ನಮ್ಮ ಮನಸ್ಸಿನಲ್ಲಿ ಇಲ್ಲ ಅಹಂ ಇರಬೇಕು, ಇಲ್ಲ ಭಕ್ತಿ ಇರಬೇಕು. ಅಹಂ ಇರೋದಾದ್ರೆ ಭಕ್ತಿ ಇರೋದಿಲ್ಲ, ಭಕ್ತಿ ಇರೋದಾದ್ರೆ ಅಹಂ ಇರಲ್ಲ. ನಮ್ಮ ಹೃದಯದಲ್ಲಿ ಭಗವಂತ ಇರಬೇಕು, ಇಲ್ಲ ನಮ್ಮ ದೇಹಾತ್ಮ ಭಾವ ಇರಬೇಕು. ದೇಹಾತ್ಮ ಭಾವ ಇದ್ದಾಗ ಭಗವಂತ ಇಳಿದು ಬರಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಅವ್ರು ಹೇಳಿದ್ದು, ನಾನು ಅಳಿಯುವ ಪಥವೇ ನೀನು ಇಳಿಯುವಂತಹ ಮುಕ್ತಿ ಪಥ ಅಂತ. ನಾನು ಅಳಿಬೇಕಾದ್ರೆ ಈ ವಿಷಯ ವ್ಯಾಮೋಹಗಳಿಂದ ದೂರವಾಗ್ಬೇಕು. ಅದನ್ನೇ ವೈರಾಗ್ಯ ಅಂತ ಹೇಳೋದು. ಆ ವೈರಾಗ್ಯವೇ ಪರಮಗುರು ಚರಣ ಸನ್ನಿಧಿಯಲ್ಲಿ ಅನ್ನುವಂತಹ ಗ್ರಂಥದಲ್ಲಿರುವಂತಹ ಎರಡನೆಯ ಸಾಧನೆ, ಎರಡನೆಯ ಸಾಧನ ವೈರಾಗ್ಯ. ಅಂತಹ ಒಂದು ವೈರಾಗ್ಯವನ್ನ ನಾವು ಬೆಳೆಸ್ಕೋಬೇಕು. ಅಂತ ವೈರಾಗ್ಯವನ್ನು ಹೊಂದಿದ ಹಲವಾರು ವ್ಯಕ್ತಿಗಳು ಹಿಂದೆ ಬದುಕಿದ್ರು. ಪ್ರಪಂಚ ಏನಾಗ್ಬಿಟ್ಟಿದೆ ಈಗ ಅಂದ್ರೆ, ಬಹಳಷ್ಟು ಜನ ಲೋಭಿಗಳೇ ನಮ್ಮ ಕಣ್ಣಿಗೆ ಕಾಣ್ತಾರೆ. ಆ ಲೋಭಿಗಳ ಮಧ್ಯದಲ್ಲಿರುವಂತ ನಮಗೆ ಅಂತಹ ಉದಾತ್ತ ವೈರಾಗ್ಯವನ್ನ ಅನುಸರಿಸ್ತಾ ಇರುವಂತಹ ವ್ಯಕ್ತಿಗಳು ಕಾಣ್ತಾ ಇಲ್ಲ. ಅದಕ್ಕೋಸ್ಕರಲೇ ನಾವು ಹೇಳೋದು, ಒಬ್ಬ 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 ಒಳ್ಳೆಯ ಗುರು ಬೇಕು ನಮ್ಗೆ. ಅಂತ ಒಬ್ಬ ಗುರುವನ್ನ ನಾವು ಕಂಡ್ರೆ ಅವರಿಂದ ನಮ್ಮ ವ್ಯಕ್ತಿತ್ವದ ಮೇಲೆ ಅಪಾರ ಪ್ರಭಾವ ಉಂಟಾಗುತ್ತೆ. ಹಿಂದೆ ಒಂದು ಕಾಲದಲ್ಲಿ ಡಯೋಜಿನಿಸ್ ಅನ್ನುವಂತಹ ಒಬ್ಬ ಶ್ರೇಷ್ಠ ತತ್ವಶಾಸ್ತ್ರಜ್ಞನಿದ್ದ. ಆತ ಗ್ರೀಸ್ ದೇಶದ ತತ್ವಶಾಸ್ತ್ರಜ್ಞ, ಒಬ್ಬ ಪರಮ ಸಂತ, ಪರಮ ತ್ಯಾಗಿ. ಕೌಪೀನ ಬಿಟ್ರೆ, ಕೌಪೀನ ಅಂದ್ರೆ ಲಂಗೋಟಿ ಬಿಟ್ರೆ ಅವನ ಮೈ ಮೇಲೆ ಇನ್ನೊಂದು ಬಟ್ಟೆನೇ ಇರ್ಲಿಲ್ಲ. ನಮ್ಮ ಸರ್ವಜ್ಞನ ತರ ಬದುಕಿ ಬಾಳ್ದವನಾತ. ಶರೀರ ಬೆತ್ತಲೆ, ಲಂಗೋಟಿ ಒಂದೇ, ಕೌಪೀನ ಒಂದೇ. ಒಂದು ಕೈಯಲ್ಲಿ ಕೋಲು, ಬಡಿಗೆ, ಬಡಿಗೆ ಅಂದ್ರೆ ಕೋಲು, ಇನ್ನೊಂದು ಕೈಯಲ್ಲಿ ಭಿಕ್ಷಾ ಪಾತ್ರೆ, ಗೆಳೆತನಕ್ಕೆ ಒಂದು ನಾಯಿ. ಇದಿಷ್ಟೇ ಅವನ ಬಳಗ. ಅವನು ಅಲೆದಾಡುವ ಸಂತ, ಅಲೆಮಾರಿ. ಒಬ್ಬ ವ್ಯಕ್ತಿ ಇವನನ್ನ ಗಮನಿಸ್ದ. ಏನಪ್ಪ ಇಷ್ಟೊಂದು ನಿರ್ಮೋಹದಿಂದ, ಇಷ್ಟೊಂದು ವೈರಾಗ್ಯದಲ್ಲಿ ನೆಲೆಗೊಂಡಂತಹ ಈ ಸಂತ ಎಷ್ಟು ಸಂತೋಷವಾಗಿರ್ತಾನೆ. ಅವನನ್ನ ಗಮನಿಸಿ ಕೇಳ್ದ ಒಬ್ಬ ವ್ಯಕ್ತಿ, ಅವನನ್ನ ಕುತೂಹಲದಿಂದ ಕೇಳ್ದ, ಸಂತರೇ, ನಿಮ್ಮ ಮೈ ಮೇಲೆ ಕೌಪೀನವನ್ನ ಬಿಟ್ರೆ ಬೇರೆ ಬಟ್ಟೆ ಇಲ್ಲ, ಇರ್ಲಿಕ್ಕೆ ಮನೆ ಇಲ್ಲ, ಹೇಳ್ಕೊಳ್ಳಿಕ್ಕೆ ಬಂಧು ಬಳಗವಿಲ್ಲ, ಭಿಕ್ಷಾನ್ನ ಬಿಟ್ರೆ ಒಳ್ಳೆ ಊಟ ಉಪಚಾರಗಳು ನಿಮಗಿಲ್ಲ, ಆದ್ರೂ ಇಷ್ಟೊಂದು ಸಂತಸವಾಗಿದ್ದೀರಲ್ಲ ನೀವು, ಅದು ಹೇಗೆ ಸಾಧ್ಯ ಅಂತ ಕೇಳ್ಬಿಟ್ಟ ಡಯೋಜಿನಿಸ್ನ. ಆಗ ಡಯೋಜಿನಿಸ್ ನಕ್ಕು ಹೇಳ್ತಾನೆ, ಅಯ್ಯ, ಸಂತಸವಾಗಿರಲು ಇಷ್ಟು ಸಾಕು. ಸಂತೋಷವಾಗಿರ್ಲಿಕ್ಕೆ ಮೈ ಮೇಲೊಂದು ಕೌಪೀನ, ಒಂದು ಕೈಯಲ್ಲಿ ಭಿಕ್ಷಾ ಪಾತ್ರೆ, ಗೆಳೆತನಕ್ಕೆ ಒಂದು ನಾಯಿ, ಇಷ್ಟು ಸಾಕಪ್ಪ. ಅಂದ್ರೆ ಇನ್ನೆಂತಹ ವೈರಾಗ್ಯ ಮೂರ್ತಿಯಾತ ಗಮನಿಸಿ ನೋಡಿ. ಓಕೆ ಸರ್, ಅದು ಪರಮ ವೈರಾಗ್ಯ ಸರ್, ನಮ್ಮಿಂದ ಕಷ್ಟ ಇರ್ಲಿ. ಆ ಪರಮ ವೈರಾಗ್ಯವನ್ನು ನೀವು ಒಂದಲ್ಲ ಒಂದು ಹಂತದಲ್ಲಿ ತಲುಪಲೇಬೇಕು. ತಲುಪೋದೇ ಸಾಧನೆಯ ಮಾರ್ಗ. ಆದ್ರೆ ಈ ಹಂತದಲ್ಲಿ ಎಷ್ಟರ ಮಟ್ಟಿಗೆ ವೈರಾಗ್ಯವನ್ನ ನೀವು ರೂಢಿಸ್ಕೊಂಡಿದ್ದೀರಿ ಗಮನಿಸಿ ನೋಡಿ. ಹಾಗೆ ಅಂತ ಮನೆ ಮಠ ಇರಬಾರ್ದು, ತಿನ್ಲಿಕ್ಕೆ ಅನ್ನ ಇರಬಾರ್ದು, ಕುಡಿಲಿಕ್ಕೆ ನೀರಿರಬಾರ್ದು ಅಂತ ನಾ ಹೇಳ್ತಾ ಇಲ್ಲ. ಆದ್ರೆ ಅದರಲ್ಲೊಂದು ಹಿತಮಿತ ಇರಬೇಕು. ಇದ್ರೂ ಇಲ್ಲದಂತಿರ್ಬೇಕು, ಇದ್ದರೂ ಇಲ್ಲದಂತಿರ್ಬೇಕು. ಅದನ್ನೇ ಬಹಳ ಸುಂದರವಾಗಿ ನಮ್ಮ ವಚನಗಳಲ್ಲಿ ಹೇಳ್ತಾರೆ. ಮಾಡುವಂತಿರಬೇಕು, ಮಾಡದಂತಿರಬೇಕು. ಮಾಡುವ ಮಾಟದಲ್ಲಿ
ಮತ್ತೇನು ಬರುತ್ತೆ ಅದು ನನ್ಗೆ ಜ್ಞಾಪಕ ಬರ್ತಾ ಇಲ್ಲ ಈ ಹಂತದಲ್ಲಿ. ಮಾಡುವ ಮಾಟದಲ್ಲಿ ನಾನಿಲ್ಲದಂತಿರಬೇಕು, ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದಲ್ಲಿ ನಾನಿಲ್ಲದಂತಿರಬೇಕು. ಬಹಳ ಸುಂದರವಾದಂತ ವಚನ ಅದು. ನಾನು ಇಲ್ಲದೆ ಹೋದಾಗ ಮಾತ್ರ ಆ ಮನಸ್ಸು ಬಿಡುಗಡೆ ಹೊಂದೋದು. ಇದ್ದು ಇಲ್ಲದಂತಿರೋದು ಅಂದ್ರೆ ಅರ್ಥ ಏನು ನೋಡಿ. ನಮ್ಮ ಮನೆ, ಮಠ, ಆಸ್ತಿ ಪಾಸ್ತಿ, ಬಂಧು ಬಳಗ, ಸತಿ ಸತ ಯಾವುದು ನಮ್ಮನ್ನ ಬಂಧಿಸುವುದಿಲ್ಲ. ನಾವು ಅನ್ಕೊಂಡಿರೋದು ಇವೆಲ್ಲ ನಮ್ಮನ್ನ ಬಂಧಿಸುತ್ತೆ, ಅದಕ್ಕೆ ನಾನು ಈ ಸಂಸಾರವನ್ನ ಬಿಟ್ಬಿಡ್ತೀನಿ, ನಾನು ಸನ್ಯಾಸಾಶ್ರಮವನ್ನ ಸ್ವೀಕರಿಸ್ಬಿಡ್ತೀನಿ ಅಂತ. ಖಂಡಿತ ಅದರ ಅವಶ್ಯಕತೆ ಇಲ್ಲ. ಕಾರಣ ಗೃಹಸ್ಥಾಶ್ರಮದಲ್ಲಿ ಕಲೀಲಿಕ್ಕೆ ಸಾಕಷ್ಟು ಪಾಠ ಇದೆ. ಗೃಹಸ್ಥಾಶ್ರಮದಲ್ಲಿ ಕಲಿಯದೆ ಹೋದವನು ಖಂಡಿತವಾಗಿಯೂ ಸನ್ಯಾಸದಲ್ಲಿ ಏನೂ ಕಲೀಲಿಕ್ಕೆ ಸಾಧ್ಯವಿಲ್ಲ. ಸಾಧನೆ ತೀವ್ರಗತಿಯಲ್ಲಿ ನಡೆಯೋದು ಗೃಹಸ್ಥಾಶ್ರಮದಲ್ಲೇ. ಹಾಗಾದ್ರೆ ಇಷ್ಟು ಹೊತ್ತು ನೀವು ಹೇಳಿದ್ರಿ ಮನೆ, ಮಠ, ಆಸ್ತಿ ಪಾಸ್ತಿ, ಸಿರಿ ಸಂಪದ, ಬಂಧು ಬಳಗ ಇವೆಲ್ಲ ಬಂಧಿಸುತ್ತೆ ಅಂತ. ಇಲ್ಲ, ಅವು ಯಾವುದು ಬಂಧಿಸೋದಿಲ್ಲ. ಆದ್ರೆ ಅವುಗಳ ಮೇಲೆ ನಾವು ಬೆಳೆಸಿಕೊಳ್ಳುವಂತ ವ್ಯಾಮೋಹ ಮಾತ್ರ ನಮ್ಮನ್ನ ಬಂಧಿಸುತ್ತೆ. ಅವು ಯಾವುದು ಬಂಧಿಸೋದಿಲ್ಲ. ಅವುಗಳ ಮೇಲೆ ಬೆಳೆಸಿಕೊಳ್ಳೋ ವ್ಯಾಮೋಹವಿದೆಯಲ್ಲ, ಅದು ನಮ್ಮನ್ನ ಬಂಧಿಸಿ ಬಿಡುತ್ತೆ. ಈ ಪ್ರಪಂಚದಲ್ಲಿರುವ ಸಮಸ್ತ ವಸ್ತುಗಳು ವ್ಯಾವಹಾರಿಕವಾಗಿ ನಮ್ಮವು, ಆದ್ರೆ ನಿಜವಾಗಿ ನಮ್ಮವಲ್ಲ. ನಾನು ಈ ಮನೇನ ಕಟ್ಟಿಸ್ದೆ, ಇದು ನನ್ನದು, ವ್ಯಾವಹಾರಿಕವಾಗಿ ಕರೆಕ್ಟ್. ನೀನ್ ಕಟ್ಟಿಸ್ದೆ, ನಿನ್ನ ಹೆಸರಿನಲ್ಲಿದೆ ಮನೆ, ನಿನ್ನದು. ಆದರೆ ಇನ್ನು 10, 20, 30, 40 ವರ್ಷ ಬಿಟ್ಟು ಬಂದ್ರೆ ನೀನಿರಲ್ಲ ಈ ಮನೆಯಲ್ಲಿ. ಮತ್ಯಾರಿರ್ತಾರೋ. ಒಬ್ಬ ಫಕೀರ ರಾಜನ ಅರಮನೆಗೆ ಹೋದ. ಕಾವಲು ಭಟ್ರು ಅವನನ್ನು ಒಳಗ್ ಬಿಡ್ಲಿಲ್ಲ. ಅಯ್ಯ, ನಾನು ಈ ಒಂದು ಧರ್ಮಛತ್ರದ ಒಳಗಡೆ ನಾನು ಬರ್ಲೇಬೇಕು ಅಂತ ಗಲಾಟೆ ಮಾಡ್ದ. ರಾಜ ದೂರದಿಂದ ಗಮನಿಸಿ ಭಟ್ರಿಗೆ ಹೇಳ್ದ, ಅಯ್ಯ ಅವನನ್ನ ಬಿಟ್ಬಿಡಿ, ಒಳಗ್ ಬರ್ಲಿ, ಅದೇನ್ ಮಾತನಾಡ್ತಾನ ನೋಡೋಣ. ಫಕೀರ ರಾಜನ ಮುಂದೆ ನಿಂತ್ಕೊಂಡು ಹೇಳ್ದ, ಅಯ್ಯ ನನಗೆ ಈ ಧರ್ಮಛತ್ರದಲ್ಲಿ ಒಂದು ಸ್ಥಳ ಕೊಡು. ರಾಜನಿಗೆ ಕೋಪ ಬಂತು. ಇದೆಂತ ಧರ್ಮಛತ್ರವಯ್ಯ, ಇದು ನನ್ನ ಅರಮನೆ ಅಂತಂದ. ಆಗ ಫಕೀರ ಹೇಳಿದ, ಇದು ನಿನ್ನ ಅರಮನೆನಾ? ನಾನು 20 ವರ್ಷಗಳ ಹಿಂದೆ ಬಂದಿದ್ದೆ, ಈ ಸಿಂಹಾಸನದ ಮೇಲೆ ಮತ್ಯಾರೋ ಕುಳಿತುಕೊಂಡಿದ್ರು. 40 ವರ್ಷದ ಹಿಂದೆ ಬಂದಿದ್ದೆ, ಇನ್ಯಾರೋ ಕುಳಿತುಕೊಂಡಿದ್ರು. ಆಗ ರಾಜ ಹೇಳ್ದ, ಅಯ್ಯ ನೀ 20 ವರ್ಷದ ಹಿಂದೆ ಬಂದಾಗ ಕುಳಿತುಕೊಂಡಿದ್ದವನು ನನ್ನ ತಂದೆ, 40 ವರ್ಷದ ಹಿಂದೆ ಬಂದಾಗ ಈ ಸಿಂಹಾಸನದ ಮೇಲೆ ಕುಳಿತಿದ್ದವನು ನನ್ನ ತಾತ, ನನ್ನ ಅಜ್ಜ. ಹಾಗಾದ್ರೆ ಪ್ರತಿ 10-20 ವರ್ಷಗಳಿಗೆ ಯಾರ್ಯಾರೋ ಬಂದು ಇಲ್ಲಿ ಕುಳಿತುಕೊಳ್ತಾರೆ ಅನ್ನೋದಾದ್ರೆ ಇದು ಧರ್ಮಛತ್ರವಲ್ವಾ ಅಂತ ಕೇಳಿದ್ರು. ಆಗ ಆ ರಾಜನಿಗೆ ಜ್ಞಾನೋದಯವಾಯಿತು. ನನ್ನ ಅರಮನೆ, ನನ್ನ ಮನೆ ಅಂತೀವಲ್ಲ, ವ್ಯಾವಹಾರಿಕವಾಗಿ ಸರಿ, ಆದರೆ ನಿಜವಾಗ್ಲೂ ನಮ್ಮದಲ್ಲ ಇದು. ಅದಕ್ಕೆ ಒಂದು ಸಣ್ಣ ದೃಷ್ಟಾಂತವನ್ನ ಹೇಳಿ ಮುಗಿಸ್ತೇನೆ. ಒಬ್ಬ ಸಿರಿವಂತ ಅಂದ್ರೆ ಶ್ರೀಮಂತ ಗಂಧದ ಕೊರಡುಗಳನ್ನ ಬಡವನ ತಲೆಯ ಮೇಲೆ ಹೊರಿಸಿ ಆತನ ಹಿಂದೆ ಹೊರಟಿದ್ದ. ಅಂದ್ರೆ ಗಂಧದ ಕೊರಡುಗಳನ್ನ ಒಂದು ಬುಟ್ಟಿಯಲ್ಲಿ ಹಾಕಿ ಆ ಬುಟ್ಟಿಯನ್ನ ಒಬ್ಬ ಬಡವನ ತಲೆ ಮೇಲಿಟ್ಟು, ಅಯ್ಯ ನೀ ಮುಂದೆ ನಡಿ, ನಾನು ಹಿಂದೆ ಬರ್ತೀನಿ ಅಂತ ನಡ್ಕೊಂಡು ಹೋಗ್ತಾ ಇದ್ದ. ಬಡವ ಕಟ್ಟಿಗೆ ಹೊತ್ತು ಸುಮ್ಮನೆ ನೆಮ್ಮದಿಯಿಂದ ಮುಂದೆ ನಡೆದಿದ್ದ. ಸ್ವಲ್ಪ ದೂರ ಹೋಗೋಷ್ಟ್ರಲ್ಲಿ ಅರಣ್ಯಾಧಿಕಾರಿಗಳು ಬಂದ್ರು. ಕಟ್ಟಿಗೆ ಯಾರದು ಅಂತ ಕೇಳಿದ್ರು. ಬುಟ್ಟಿ ತೆಗೆಯ ಕೆಳಗೆ, ಏನಿದೆ ಆ ಬುಟ್ಟಿಯಲ್ಲಿ ತೋರ್ಸು ಅಂದ್ರು. ಆ ಬಡವ ಬುಟ್ಟಿಯನ್ನ ತೆಗೆದ. ನೋಡಿ ನೀವೇ ನೋಡಿ ಏನಿದೆ ಅಂತ ಅಂದ. ನೋಡ್ತಾರೆ ಅರಣ್ಯಾಧಿಕಾರಿಗಳು, ಅದು ಗಂಧದ ಕೊರಡು. ಯಾರದು ಇದು ಅಂತ ಕೇಳಿದ್ರು ಅರಣ್ಯಾಧಿಕಾರಿ. ಆಗ ಆ ಬಡವ ಹೊತ್ಕೊಂಡು ಹೋಗ್ತಿದ್ದವನ್ ಏನ್ ಹೇಳ್ದ, ಇದು ನನ್ನದಲ್ಲ ಅಂತ ಅಂದ ಬಡವ. ಇದು ನನ್ನದೇ ಅಂತ ಹೇಳ್ದ ಶ್ರೀಮಂತ. ಈಗೇನ್ ಮಾಡಿದ್ರು, ಇದು ನನ್ನದಲ್ಲ ಅಂತ ಹೇಳ್ದ ಬಡವ, ಇದು ನನ್ನದೇ ಅಂತ ಹೇಳ್ದ ಶ್ರೀಮಂತ. ಹಾಗಾಗಿ ಆ ಅರಣ್ಯಾಧಿಕಾರಿಗಳು ಸಿರಿವಂತನನ್ನ ಠಾಣೆಗೆ ಕರೆದೊಯ್ದರು, ಅವನನ್ನ ಬಂಧಿಸಿದ್ರು.
ನೋಡಿ, ಕಟ್ಟಿಗೆ ಹೊತ್ತರು ಬಡವ ಬಂಧನಕ್ಕೆ ಸಿಕ್ಕಾಕೊಳ್ಳಿಲ್ಲ, ಆದ್ರೆ ಕಟ್ಟಿಗೆ ಹೊರದಿದ್ರು ಸಿರಿವಂತ ಸಿಕ್ಕಿಬಿದ್ದ. ನನ್ನದು ಅನ್ನೋ ಮಮಕಾರದಿಂದ ಶ್ರೀಮಂತ ಬಂಧಿತನಾದ, ನನ್ನದಲ್ಲ ಅನ್ನೋ ವಿರಾಗದಿಂದ, ವೈರಾಗ್ಯದಿಂದ ಬಡವ ಮುಕ್ತನಾದ. ಅಂದ್ರೆ ನಮ್ಮಲ್ಲಿ ಇರೋ ಯಾವ ವಸ್ತುವು ಶಾಶ್ವತವಾಗಿ ನಮ್ಮದಲ್ಲ. ಕಾರಣ ನಾನೇ ಶಾಶ್ವತವಲ್ಲ. ಹಾಗಿರುವಾಗ ವಿಷಯಗಳನ್ನ ಹಿತಮಿತವಾಗಿ ಬಳಸುತ್ತಾ ಈ ಪ್ರಾಪಂಚಿಕತೆಯಿಂದ ಹೊರಬರುವ ಒಂದು ಮಾರ್ಗವನ್ನ ಹುಡುಕಿ ವೈರಾಗ್ಯವನ್ನ ಜೀವನದಲ್ಲಿ ಅನುಸರಿಸದೆ ಹೋದ್ರೆ ನಮ್ಮ ಮನಸ್ಸು ಪ್ರಾಪಂಚಿಕತೆಯ ಕೂಪವಾಗತ್ತೆ, ಕದಡಿದ ಕೊಳವಾಗತ್ತೆ. ಈಗ ಸದ್ಯ ನಮ್ಮೆಲ್ಲರ ಮನಸ್ಸುಗಳು ಇರೋದು ಅದೇ ಪರಿಸ್ಥಿತಿಯಲ್ಲಿ, ಕದಡಿದ ಕೊಳ. ಇದಕ್ಕೆ ನೆಮ್ಮದಿಯನ್ನ ನಾವು ನೀಡಬೇಕಾದ್ರೆ ಪ್ರಾರ್ಥನೆ, ಜಪ, ತಪ, ಮೌನ ಮತ್ತು ಧ್ಯಾನದ ಆಸರೆಯನ್ನ ನಾವು ಪಡಿಬೇಕು. ಅಂತ ಒಂದು ಸಾಧನಾ ಮಾರ್ಗವನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಆಗ ನಮ್ಮ ಮನಸ್ಸು ತಿಳಿಯಾದ, ಪ್ರಶಾಂತವಾದ, ಶುಭ್ರವಾದ, ಸ್ವಚ್ಛವಾದಂತ ಮನಸ್ಸಾಗುತ್ತೆ. ಅಂತ ಮನಸ್ಸಿನಲ್ಲಿ ನಮ್ಮ ಪರಮಾತ್ಮನ ಗೋಚರ ನಮಗಾಗತ್ತೆ ಅಂತ ಹೇಳ್ತಾ ಈ ಉಪನ್ಯಾಸವನ್ನ ಮುಕ್ತಾಯ ಮಾಡ್ತಿದ್ದೀನಿ. ನಿಮ್ಮೆಲ್ಲರಿಗೂ ನನ್ನ ಅನಂತಾನಂತ ಧನ್ಯವಾದಗಳು.